ಹಗ್ಗ ಜಗ್ಗಾಟ ಜವನಿರಿ ಕೂಟ ಹಗ್ಗ ಜಗ್ಗಾಟ ಕನ್ನದು ಕೊಂಡಾಟ. ರಾಡಿ ಫ್ರೆಂಡ್ಸ್ ನೈಲಾಡಿ ಮಹಾಬಾಬುರಿ ಬರುವಂತೆ ಆಲಾಡಿ ಫ್ರೆಂಡ್ಸ್ ಆಲಾಡಿ ಕೋಟೆ ಜಟಗೇಶ್ವರಿ ಗಂಗೊಳ್ಳಿ ಶ್ರೀದೇವಿ ಮಾಂಕಾಳಿ ಎ ಆಗಬಿ ಫ್ರೆಂಡ್ಸ್ ಪವನಪುತ್ರ ಎ ಆಗಬಿ ವೀರಕೇಸರಿ ಒಪ್ಪಂದ. ನೋಡಿ ಇದಿಷ್ಟು ತಂಡಗಳು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬನ್ನಿ. ತಂಡಗಳ ನಾಯಕರೇ ದಯವಿಟ್ಟು ಅಂಕಣಕ್ಕೆ ಬರುವಂತೆ ತಮ್ಮಲ್ಲಿ ವಿಜ್ಞಾಪನೆ. ತಡ ಮಾಡದೆ ಒಳಾಂಗಣಕ್ಕೆ ಬನ್ನಿ. ರಾಹುಲ್ ರಾಡಿ ಫ್ರೆಂಡ್ಸ್ ಯಾರಿಗೆ ಫೋನ್ ಮಾಡಿದ್ವಿ ಬಂದು ಹೇಳ್ಬೇಕು. ಆಗಬಿ ಫ್ರೆಂಡ್ಸ್ ಪವನಪುತ್ರ ಎ ಆಗಬಿ. ನೋಡಿ ಇದಿಷ್ಟು ತಂಡಗಳು ದಯವಿಟ್ಟು ಕಾವುಂಟ್ರಾಡಿ ಫ್ರೆಂಡ್ಸ್ ನೈಲಾಡಿ ಇವರು ಕ್ರೀಡಾಂಗಣದ ಒಳಭಾಗದಲ್ಲಿದ್ದಾರೆ ಹಾಗೂ ಹಾಲಾಡಿ ಫ್ರೆಂಡ್ಸ್ ಹಾಲಾಡಿ ಇದರ ತಂಡದ ಮುಖ್ಯಸ್ಥರು ಸಹ ಕ್ರೀಡಾಂಗಣದ ಒಳಭಾಗದಲ್ಲಿದ್ದಾರೆ. ಶ್ರೀದೇವಿ ಮಾಂಕಳಿ ಎ ಮತ್ತು ಶ್ರೀದೇವಿ ಮಾಂಕಳಿ ಬಿ ತಂಡದ ದಯವಿಟ್ಟು ಬನ್ನಿ ಅಂಕಣದ ಒಳಭಾಗಕ್ಕೆ. ಪುರುಷರ ವಿಭಾಗದ ಮೊದಲ ಮಹಾಕಾಳಿ ಬಾಬರ್ಲಿ ಮಹಾಕಾಳಿ ಬಾಬರ್ಲಿ ಬಾಬಾ ಬಾಬಾ ಆಡಲು ಬಾಬಾ ಕುಡಿಯಲು ಬಾಬಾ ಕುಡಿಸಲು ಬಾಬಾ ಎಲ್ಲಿದೆ ಬಾಬಾ ಎಲ್ಲಿದೆ ಬಾಬಾ ಆಡಲು ಬಾಬಾ ಕುಡಿಸಲು ಬಾಬಾ ಬಾಬಾ ಬಾಬರ್ಲಿ ಬಾಬಾ ಬಾಬಾ ಟೀಮಲ್ಲಿ ಎಲ್ಲ ನೀವೇ ಕರಿಬೇಕು, ನಾವು ಕರೆದ್ರೆ ಬರಲ್ಲ. ಟೀಮಲ್ಲಿ
ಟೀಮಲ್ಲಿ ಬಾಬಾ ಕಾಣದ ಕಡಲಿನ ಕನ್ನಡ ಮೂಲಕ ನಿನ್ನದ ಎಲ್ಲೇ ಆಡುವ ಮೂಲಕ ಎಲ್ಲರ ಚಿತ್ತ ಬದಲಿಸುವ ಮೂಲಕ ಆಟದ ಎಲ್ಲೇ ಆಡುವ ಮೂಲಕ ನೀನೇ ಎಂದರೆ ಕುಣಿಯುವ ಮೂಲಕ ನೀನೇ ಆಹಾ ಓಕೆ ಎಲ್ಲರೂ ಒಮ್ಮೆ ಇಲ್ಲಿ ಮಾತ್ರ ವಾಯ್ಸ್ ಕೇಳ್ತಾ ಅಲ್ಲೆಲ್ಲ ವಾಯ್ಸೇ ಕೇಳ್ತಾ ಇಲ್ಲ ಸೌಂಡ್ ಆ ಕಡೆ ಬಂದಾಗ ವಾಯ್ಸ್ ಕೇಳಲ್ಲ ಓಕೆ ಸೊ ಒಂದು ನಿಮಿಷ ಅಲ್ಲಿ ವಾಯ್ಸ್ ಇದೆಯಲ್ಲ ಓಕೆ ಸೊ ವಾಯ್ಸ್ ಆರಂಭದಲ್ಲಿಯೇ ಪ್ರಥಮ ಅವಕಾಶದಲ್ಲಿ ವೀರಕೇಸರಿ ಒಪ್ಪಂದದ ವಿರುದ್ಧವಾಗಿ ಶ್ರೀದೇವಿ ಮಹಾಂಕಾಳಿ ಸ್ಥಳೀಯವಾಗಿ ಗುರುತಿಸಿಕೊಂಡಿರುವ ಆಟಗಾರಗಳ ಮೂಲಕ ಅಂಕಣದಲ್ಲಿ ಅತ್ಯಂತ ಪ್ರಬುದ್ಧವಾಗಿರುವ ಆಟಗಾರರು ಭವನ ಸುತ ಫ್ರೆಂಡ್ಸ್ ಆಯೋಜಿತ ಹಗ್ಗ ಜಗ್ಗಾಟದ ಪ್ರಥಮ ವರ್ಷದ ಕ್ರೀಡಾಕೂಟದಲ್ಲಿ ಲಾಭಿಸಿವೆ. ಬಲಿಷ್ಠ ತಂಡಗಳ ಹೋರಾಟ ಆರಂಭದಿಂದಲೇ ನಾಕೌಟ್ ಮಾದರಿಯಲ್ಲಿ ಮುಂದುವರಿಯುತ್ತಿರುವಂತಹ ಸ್ಪರ್ಧೆಯಾಗಿದೆ. ಪಂದ್ಯದಲ್ಲಿ ಶ್ರೀದೇವಿ ಮಹಾಂಕಾಳಿ ಸ್ಪಷ್ಟವಾದಂತಹ ಅವಸರದ ನಿಲುವಿನೊಂದಿಗೆ ಕ್ಷಣಾರ್ಧದಲ್ಲಿ ಸ್ಪರ್ಧೆಯನ್ನಾಗಿದೆ. ಎಸ್, ಆರಂಭದಲ್ಲಿಯೇ ವಿಸಲ್ ಮೂಲಕ ಆಗ ಶ್ರೀದೇವಿ ಮಹಾಂಕಾಳಿ ಮತ್ತೆ ದ್ವಿತೀಯ ಅವಕಾಶದಲ್ಲಿಯೂ ಕೂಡ ಹಗ್ಗದ ಹಿಡಿತವನ್ನ ಪ್ರಬಲವಾಗಿ ಉಳಿಸಿಕೊಳ್ಳುತ್ತಾ ಇದೆ. ಮೊದಲ ಅವಕಾಶದಲ್ಲಿ ಶ್ರೀದೇವಿ ಹಾಲಾಡಿ ಬನ್ನಿ, ಪವನ ಸುತ ಬನ್ನಿ. ಮುಂದಿನ ಸ್ಪರ್ಧೆಯಲ್ಲಿ ಆರಂಭದಲ್ಲಿ ದ್ವಿತೀಯ ಅವಕಾಶವನ್ನು ಕೂಡ ಈ ವಿರುದ್ಧ ಶ್ರೀ ಮಹಾಸತಿ ಫ್ರೆಂಡ್ಸ್ ತಾರಾಪತಿ ಅಳಿವೇಕೋಡಿ
ತೃತೀಯ ಸ್ಥಾನಕ್ಕಾಗಿರುವಂತಹ ಪ್ರಶಸ್ತಿ ಸುತ್ತಿನ ಕಾಳಗದಲ್ಲಿ ತಂಡ ಸಿದ್ಧತೆಯಲ್ಲಿರುವ ಮುಂದಿನದು 2 ಮಹಿಳಾ ವಿಭಾಗದ ಸ್ಪರ್ಧೆಯಾಗಿರಲಿದೆ. ಹಾಗಾಗಿ ತಂಡ 2 ವಿಭಾಗಗಳಲ್ಲಿ ಭಾಗವಹಿಸುವಂತಹ ತಂಡಗಳು ಕ್ಲಬ್ನ ಸಮಯದಲ್ಲಿ ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ತಾವು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತವೆ. ಈ ಪಂದ್ಯ ಮುಗಿದ ತಕ್ಷಣ ಮಹಿಳಾ ವಿಭಾಗದ ತೃತೀಯ ಹಾಗೂ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟಕ್ಕಾಗಿರುವಂತಹ ಪಂದ್ಯವನ್ನು ನಡೆಯಲಿದೆ. ಹಾಗಾಗಿ 4 ತಂಡಗಳಿಗೆ ಕೂಡ ಅಂತಿಮ ಕರೆಯಾಗಿರುತ್ತದೆ. ಸಿದ್ಧಿವಿನಾಯಕ ಮಹಿಳಾ ಫ್ರೆಂಡ್ಸ್ ಗೋಳಿಹೊಳೆಯ ವಿರುದ್ಧವಾಗಿ ಸ್ವಾಮಿ ಫ್ರೆಂಡ್ಸ್ ಬರುವಂತಹ ಇದು ಫೈನಲ್ ಕದನಕ್ಕಾಗಿ ವಿಸಲ್ ಮೂಲಕ ಆರಂಭದಲ್ಲಿ ಅಂಕಣ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಸಮಾನವಾದ ಹೋರಾಟಗಳ ಮೂಲಕ ಅಂಕಣದಲ್ಲಿ ಮೆಲ್ಲನೆ ಅಲ್ಪ ಪ್ರಮಾಣದಲ್ಲಿ ಹಾಲಾಡಿಯ ಪರವಾಗಿ ಹಗ್ಗ ಆರಂಭದ ಹೆಜ್ಜೆಯಲ್ಲಿ ಹಾಲಾಡಿ ಮೆಲ್ಲನೆ ಹಗ್ಗದ ಹಿಡಿತ ಹಾಲಾಡಿಯ ಖಾತೆಯಲ್ಲಿ ವರ್ಗವಾಗುತ್ತಾ ಇದೆ. ಪರಿಸ್ಥಿತಿಯನ್ನು ಪೂರ್ಣವಾಗಿ ಅವಲೋಕಿಸಿಕೊಳ್ಳಬಲ್ಲ ಆಟಗಾರರು ಇಟ್ಟ ಹೆಜ್ಜೆಯಲ್ಲಿ ಮರಳಿದ ಪಂದ್ಯ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಪ್ರತಿ ಅವಕಾಶದ ಮೂಲಕ ಹಗ್ಗ ಸೆಂಟರ್ ಲೈನ್ ಕಡೆಗೆ ಸೆಂಟರ್ ಲೈನ್ ಮತ್ತೆ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತದೆ. ದುರ್ಗಾ ಪರಮೇಶ್ವರಿಯ ಕಣದಲ್ಲಿ ಪವನಪುತ್ರ ಒಪ್ಪಂದದ ಆಟಗಾರರು ಸೆಂಟರ್ ಲೈನ್ ಇಂದ ಪವನಪುತ್ರ ಒಪ್ಪಂದ ಪವನಪುತ್ರ ಒಪ್ಪಂದ ಇಂಚಿನ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ಮೊದಲ ಅವಕಾಶದಲ್ಲಿ ಪವನಪುತ್ರ ಒಪ್ಪಂದದ ಖಾತೆಯಲ್ಲಿ ಅವಕಾಶ ಬೆಲ್ಲನೆ ಬಳಸಿಕೊಳ್ಳುತ್ತಾರೆ. ಪ್ರತಿ ಅವಕಾಶದಲ್ಲಿ ಹಗ್ಗ ಪವನಪುತ್ರ ಒಪ್ಪಂದದ ಖಾತೆಯಲ್ಲಿ ಭಾಗವಾಗುತ್ತದೆ. ಹಿಡಿತಗಳ ಮೂಲಕವಾಗಿ ಹಗ್ಗದ ಹಿಡಿತ ಮೊದಲ ಅವಕಾಶದಲ್ಲಿ ಆದಷ್ಟು ಬೇಗ ಕದನದ ವಿಸಲ್ ಒಳಗಡೆ ಪವನಪುತ್ರ ಅಂಕಣದಲ್ಲಿ ಜಯ ಮಾಡ್ತಾರೆ. ಇದು ಮೊದಲ ಹಣಾಹಣಿ 2 ತಂಡಗಳಿಗೂ ಕೂಡ ದ್ವಿತೀಯ ಸುತ್ತಿಗೆ ಜರುಗತೆಯನ್ನು ಪಡೆದುಕೊಳ್ಳಬೇಕಾದ್ರೆ ಆರಂಭದ ಹಿಡಿತದಲ್ಲಿದ್ದರೆ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಪವನಪುತ್ರ ಒಕ್ಕೂಟ ಆಯೋಜಿತ ಮೊದಲ ವರ್ಷದ ಹಗ್ಗದ ಕಾಟದ ಅತ್ಯಂತ ರೋಮಾಂಚನಕಾರಿ ಹೋರಾಟಗಳ ಅವಧಿಯಲ್ಲಿ ಆರಂಭದ ಹೆಜ್ಜೆ ಪ್ರಮುಖ ಆಟಗಾರಗಳು ಬಂದ ತಂಡಗಳ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಆದರೆ ಯಶಸ್ವಿಯಾಗಿರುವಂತಹ
ಆಟದಲ್ಲಿ ಅತ್ಯಂತ ನಿರೀಕ್ಷೆಯ ಹೆಜ್ಜೆಯ ಮೂಲಕ ಸ್ಪಷ್ಟತೆಯ ಪಾದ ಚಲನೆಯಲ್ಲಿ ಹಿಡಿತಗಳನ್ನು ಬಲಿಷ್ಠವಾಗಿ ಉಳಿಸಿಕೊಳ್ಳುತ್ತಾರೆ. ನಿರೀಕ್ಷೆಯಂತೆ ಎರಡು ತಂಡಗಳು ಕೂಡ ಹೋರಾಟದಲ್ಲಿ ಮುಂದುವರಿಯುತ್ತವೆ. ಅಲ್ಪ ಮುನ್ನಡೆಯ ಜೊತೆಗೆ ಪಂದ್ಯದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ನಿರೀಕ್ಷೆ ಎರಡು ತಂಡಗಳ ಮೂಲಕವಾಗಿ ಅಂಕಣ. ಸಾಮಾಜಿಕ ರಂಗದ ಅದ್ವಿತೀಯ ತಂಡವಾಗಿ ಗುರುತಿಸಿಕೊಂಡಿರುವ ರಾಜಮೊಬ್ಬರಿಗೆ ತಂಡದಲ್ಲಿ ಮತ್ತೆ ಆರಂಭದ ಕ್ಷಣಗಣನೆಗಳಲ್ಲಿ ಮೊದಲ ಅವಕಾಶ ಗೆದ್ದುಕೊಳ್ಳುತ್ತಾರೆ. ರಾವಣರಾಡಿ ಪ್ರಿನ್ಸ್ ನೈಲಾಡಿ ಹಾಗೂ ವಿಸಲ್ ಮೂಲಕವಾಗಿ ಅಂಕಣ. ದ್ವಿತೀಯ ಅವಕಾಶದಲ್ಲಿ ಗೆಲುವಿನ ಕಡೆಗೆ ಮರಳಬಹುದೆಂಬರುವಂತೆ ನಿರೀಕ್ಷಿತವಾದ ಹೆಜ್ಜೆ. ಅವಕಾಶದ ಮೊದಲ ಬೆಳಕಿನಲ್ಲಿ ಆಯೋಜಿತ ಹಕ್ಕ ಜಗ್ಗಾಟದ ಮೊದಲ ವರ್ಷದ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಆರಂಭದಲ್ಲಿ ಕ್ಷಣಗಳನ್ನೇ ಕೇವಲ ಮಹಾಬಲಿಯ ಬರುವಂತೆ ಗೆಲುವಿನ ಜೊತೆಗೆ ತೋರ್ಪಡಿಸಿಕೊಳ್ಬೇಕು ಆದಷ್ಟು ಬೇಗ. ತದನಂತರ ಕೋಟೆ ಜಟಿಗೇಶ್ವರ ಗಂಗೊಳ್ಳಿ ವಿರುದ್ಧ ಶ್ರೀದೇವಿ ಮಾಂಕಾಳಿ ಎ ತಂಡದವರು ತಯಾರಿಯಲ್ಲಿ ಮತ್ತೊಮ್ಮೆ ಅಂಕಣದ ಒಳಭಾಗಕ್ಕೆ ಆತಿಥೇಯ ಫ್ರೆಂಡ್ಸ್ ಪವನಪುತ್ರ ಒಪ್ಪಂದ ತಂಡದ ಆಟಗಾರರ ಆಗಮನವಾಗ್ತಾರೆ. Ladies and gentlemen, please welcome friends ಪವನಪುತ್ರ ಒಪ್ಪಂದ. ಆರಂಭದ ಬಿಸಿಲು ಮೂಲಕವಾಗಿ ಅಂಕಣ. ಪ್ರತಿ ಅವಕಾಶವನ್ನು ಕೂಡ ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಸೊಂಟದ ಆಟಗಾರನಾಗಿ ಮೋಹನ್ ಪವನಪುತ್ರ ತಂಡದ ಪ್ರಮುಖ ಆಟಗಾರರೆಲ್ಲರೂ ಒಟ್ಟಾಗಿ ಈ ತಂಡದಲ್ಲಿ ಅಂಕಣದ ಒಳಭಾಗದಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ಎದುರಾಳಿ ರಾಹುಲ್ ನೈಲಾಡಿ. ಇದು ಕೂಟದ 4ನೆಯ ಸ್ಪರ್ಧೆಯಾಗಿದೆ. ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡಗಳು ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡಗಳಿಗೆ ಉಳಿದಿರುವಂತಹ ಅವಕಾಶಗಳಾಗಿದೆ. ಈ ಹಂತದಲ್ಲಿ ಸ್ಪರ್ಧೆ ಆರಂಭ. ಅವಕಾಶದಲ್ಲಿ ಸೆಂಟರ್ ಲೈನ್ ನಲ್ಲಿದ್ದ ಅಲ್ಪ ಮುನ್ನಡೆಯಲ್ಲಿ ನೈಲಾಡಿ ಪರವಾಗಿ ರಾಹುಲ್ ಫ್ರೆಂಡ್ಸ್ ಕ್ಷಣಾರ್ಧದಲ್ಲಿ ಹೋರಾಟವನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಪರಿಶ್ರಮದ ಮೂಲಕವಾಗಿ ಅಂಕಣ. ಅತಿ ನಿರೀಕ್ಷಿತವಾಗಿರುವಂತಹ ಹೆಜ್ಜೆಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಇದು ಎರಡು ತಂಡಗಳಿಗೂ ಕೂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಬೇಕಾದ್ರೆ ಗೆಲುವನ್ನು ದಾಖಲಿಸಿಕೊಳ್ಳಬೇಕಾಗಿರುವಂತಹ ತಂಡವಾಗಿದೆ. ಸೆಂಟರ್ ಲೈನ್ ನಲ್ಲಿ ಬೇಗ ಸಮಾನ ಹೋರಾಟದಲ್ಲಿ ಹೋರಾಟ ಮುಂದುವರಿದೆ. ಸ್ಥಿತಿಯಲ್ಲಿ ಪವನಪುತ್ರ ವಿರುದ್ಧವಾಗಿ ನೈಲಾಡಿ ಅಲ್ಪ ಮುನ್ನಡೆ. ನೈಲಾಡಿಯ ಖಂಡಿತ ಮತ್ತೆ ಅವಕಾಶಗಳ ಮೂಲಕ ಮುಂದುವರಿತಾ ಇದೆ ಕಣದಲ್ಲಿ. ಆರಂಭದ ಅವಕಾಶ ಇದೀಗ ಸಮಚಿತ್ತದ ಹೋರಾಟ ಸೆಂಟರ್ ಲೈನ್ ಅಲ್ಲಿ ನಿರಂತರವಾಗಿ ಸೆಂಟರ್ ಲೈನ್ ಅಲ್ಲಿ ಮುಂದುವರಿತಾ ಇದೆ ಸ್ಪರ್ಧೆ.
ಮುಂದುವರಿತಾ ಇದೆ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದಲ್ಲಿ ಹೋರಾಟದಲ್ಲಿ ಪಂದ್ಯ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿದೆ. ಈ ಪಂದ್ಯದಲ್ಲಿ ಗೆಲುವನ್ನು ಯಾವ ಕಾರ್ಯದಲ್ಲಿ ಮುಂದುವರಿಸಿಕೊಳ್ಳುವ ದಾವಂತದ ಹೆಜ್ಜೆಯ ಮೂಲಕ ಅಂತಿಮ ಯಾರ ಪರವಾಗಿದ್ದ ಮೋಹನ ಸೊಂಟದ ಆಟಗಾರರಾಗಿ ಪ್ರಬುದ್ಧ ಪದಯ ಪರಿಶ್ರಮ ಅನುಭವ. ಸೆಂಟ್ರಲ್ ಲೈನ್ ಇಂದ ಅಲ್ಪ ದೂರದಲ್ಲಿ ರಾಹುಲ್ ರೆಡ್ಡಿ. ಲಾಸ್ಟ್ 30 ಸೆಕೆಂಡ್. ಲಾಸ್ಟ್ 30 ಸೆಕೆಂಡ್. ಅಂತಿಮ 30 ಸೆಕೆಂಡ್ಗಳ ಸಮಯ. ಅಂತಿಮ 30 ಸೆಕೆಂಡ್ಗಳು ಕಡಿಮೆ ಸಮಯದ ಘೋಷಣೆ ಆಗುತ್ತಾ ಇದೆ. ಅವಕಾಶಗಳಲ್ಲಿ ಮೊದಲ ಅವಕಾಶ ರಾಹುಲ್ ರೆಡ್ಡಿಯ ಪರವಾಗಿತ್ತು. ದ್ವಿತೀಯ ಅವಕಾಶದಲ್ಲಿ ಯಾರು ಗೆಲುವಿನ ಕೆಳಗೆ ಬರಲಿದ್ದಾರೆ, ಯಾವ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳಲಿದೆ, ಇದು ಕದನ ಕುತೂಹಲವಾಗಿರುವಂತಹ ಹೋರಾಟವಾಗಿದೆ. ಪವನ ಪುತ್ರ ಉಪ್ಪುಂದ ಆಯೋಜಿತ ಮೊದಲ ವರ್ಷದ ಹಗ್ಗ ಜಗ್ಗಾಟದ ಸ್ಪರ್ಧೆ ದುರ್ಗಾ ಪರಮೇಶ್ವರಿ ಅಂಕಣದಲ್ಲಿ ಫ್ರೆಂಡ್ಸ್ ಪವನ ಪುತ್ರ ಉಪ್ಪುಂದ. ಫ್ರೆಂಡ್ಸ್ ಪವನ ಪುತ್ರ ಉಪ್ಪುಂದ ದುರ್ಗಾ ಪರಮೇಶ್ವರಿ ಅಂಕಣದಲ್ಲಿದೆ. ಪವನ ಪುತ್ರ ಅಂಕಣದಲ್ಲಿ ರಾಹುಲ್ ರೆಡ್ಡಿ ಮೈಲಾಡಿ ತಂಡದ ಆಟಗಾರರು. ಗೆಲುವಿನ ಲಯಕ್ಕೆ ಮರಳುವ ತಂಡ ಯಾವುದು, ಚಾಂಪಿಯನ್ ಪಟ್ಟದ ಕಡೆಗೆ ಇರುವಂತಹ ಹೋರಾಟದಲ್ಲಿ ಬೆಲ್ಲನೆ ಹೆಜ್ಜೆಗಳನ್ನಿಡುವ ತಂಡ ಮುಂದಿನ ಹಂತಕ್ಕೆ ಯಾರು ಮುಂದುವರಿಯಲಿದ್ದಾರೆ. ಮೈಲಾಡಿ ವರ್ಸಸ್ ಉಪ್ಪುಂದ ಮೊದಲ ಅವಧಿಯ ಆಟದಲ್ಲಿ ಮೊದಲ ಅವಕಾಶದಲ್ಲಿ ಮೈಲಾಡಿ ಗೆಲುವನ್ನು ಗಳಿಸಿಕೊಂಡಿತ್ತು. ಮತ್ತೆ ಪವನ ಪುತ್ರ ಉಪ್ಪುಂದದ ಗೊಂದಲ ಆರಂಭದಲ್ಲಿ ಉಪ್ಪುಂದ ಆಹಾ ಆಹಾ ಉಪ್ಪುಂದದ ಅಲ್ಪ ಮುನ್ನಡೆ. ಮೊದಲ ಅವಕಾಶದಲ್ಲಿ ಮೈಲಾಡಿಯ ಖಾತೆಯಲ್ಲಿ ಆ ಬಳಿಕ ದ್ವಿತೀಯ ಅವಕಾಶದಲ್ಲಿ ಈಗ ಒಳಭಾಗದಲ್ಲಿದ್ದಂಥ ತಂಡಗಳು ಬಹಳವಾದ ಪ್ರಮುಖ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಸುಸ್ಥತೆಯಲ್ಲಿದೆ. ಅಲ್ಪ ಮುನ್ನಡೆಯ ಜೊತೆಗಿದ್ದಂತಾಗ ಪವನ ಪುತ್ರ ಉಪ್ಪುಂದ ದ್ವಿತೀಯ ಅವಕಾಶದಲ್ಲಿ ಹಗ್ಗದ ಜೊತೆಗೆ ಟೈ ಬ್ರೇಕರ್ ಕಡೆಗೆ ಮರಳಬಹುದೇ ಪಂದ್ಯ. ಟೈ ಬ್ರೇಕರ್. ಎಸ್ ಆರಂಭವಾಗಿದೆ. ಮೊದಲ ಅವಕಾಶದಲ್ಲಿ ಮೈಲಾಡಿಯಾದರೆ ದ್ವಿತೀಯ ಅವಕಾಶದಲ್ಲಿ ಪವನ ಪುತ್ರ. ತೃತೀಯವಾಗಿರುವಂತಹ ಟೈ ಬ್ರೇಕರ್ ನಲ್ಲಿ ಯಾರು ಗೆಲುವಿನ ಕೆಳಗೆ ಮುಂದಿನ ಹಂತಕ್ಕೆ ತೆರಗಡೆಯನ್ನು ಪಡೆದುಕೊಳ್ಳುವ ತಂಡ ಯಾವುದು? ಪವನ ಪುತ್ರ ಉಪ್ಪುಂದ ರಾಹುಲ್ ರೆಡ್ಡಿ ಫ್ರೆಂಡ್ಸ್ ಮೈಲಾಡಿ ತಂಡದ ಆಟಗಾರರು. ಇದು ಗೆಲುವು ಮತ್ತು ಸೋಲುಗಳ ಬಗ್ಗೆ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವ ತಂಡಗಳ ಸ್ಪರ್ಧೆಯಾಗಿರುತ್ತೆ. ಗೆಲುವಿನ ಹಂತಕ್ಕೆ ಬರಲು ಬಂದು ತಂಡ ಯಾವುದು? ಬಹಳಷ್ಟು ರೋಚಕ ಹೋರಾಟವಿದೆ. ಟೈ ಬ್ರೇಕರ್ ನಲ್ಲಿ ಸೆಂಟರ್ ಲೈನ್ ಅಲ್ಲಿದ್ದಾಗ ಪರಿಣಾಮಕಾರಿ ಹೆಜ್ಜೆಯಾಟದ ಮೂಲಕವಾಗಿ ಅಂಕಣ ಅದ್ಭುತವಾದ ಅವಕಾಶಗಳೊಂದಿಗೆ ಸೆಂಟರ್ ಲೈನ್ ನ ಸಮೀಪದಲ್ಲಿದ್ದ ಹಗ್ಗ ಮೆಲ್ಲ 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 ಮೆಲ್ಲನೆ ಪವನ ಪುತ್ರದ ಉಪ್ಪುಂದದ ಖಾತೆಯಲ್ಲಿ ವರ್ಗವಾಗಿದೆ. ಪ್ರತಿ ಅವಕಾಶಗಳ ದಾಳಿಯಲ್ಲಿ ಅತ್ಯಂತ ಅವಕಾಶ ಮೂಲಕ ಅಂಕಣದ ಒಪ್ಪಂದ.
ಕೋಟೆ ಜಟಗೇಶ್ವರ ಗೊಂಗಳ್ಳಿ ವಿರುದ್ಧ ಶ್ರೀದೇವಿ ಮಹಾಕಾಳಿ ಎ ತಂಡದವರು. ಮುಂದಿನ ಪಂದ್ಯ ಮಹಾಪೌರ್ಯ ಮರವಂತೆ ವಿರುದ್ಧ ಫ್ರೆಂಡ್ಸ್ ಪವನಪುತ್ರ ಬಿ. ಎಸ್ ಫಸಲ್ ಮೂಲಕ ಆರಂಭ. ಮತ್ತೊಂದು ರೋಚಕ ಸ್ಪರ್ಧೆಯ ಕಡೆಗೆ ಆರಂಭದಲ್ಲಿ ಹಿಡಿದ ಯಾರ ಪರವಾಗಿ ಗೆಲುವಿನ ಕಡೆಗೆ ಮರಳುವ ತಂಡ ಯಾವುದು ಆಹಾ ಎಲ್ಲೇ ಮೊದಲ ನಿಮಿಷದಲ್ಲಿ ಸೆಂಟರ್ ಲೈನ್ ಸಮೀಪದಿಂದ ಅಲ್ಪ ಅವಕಾಶಗಳ ಮುನ್ನಡೆಗಳ ಮೂಲಕವಾಗಿ ಹೋರಾಟ ಮುಂದುವರಿಯುತ್ತಾ ಇದೆ ಪಂದ್ಯದಲ್ಲಿ. ಕೋಟೆ ಜಟಗೇಶ್ವರ ಶ್ರೀದೇವಿ ಮಹಾಕಾಳಿ ತಂಡಗಳ ಮಧ್ಯೆ ಕೋಟೆ ಜಟಗೇಶ್ವರ ಜೈ ಮಹಾಕಾಳಿ ತಂಡಗಳ ಮಧ್ಯೆ ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಂಡಿರ್ತಕ್ಕಂಥ ಆಟಗಾರರು ಸ್ಪಷ್ಟವಾದಂತಹ ಹಿಡಿತ ಪ್ರಬಲವಾಗುತ್ತಾ ಇದೆ. ಮೊದಲ ನಿಮಿಷದ ಆಟದಿಂದ ಅವಧಿಯಲ್ಲಿ ಅವಕಾಶವನ್ನು ಪೂರ್ಣವಾಗಿ ಇರಿಸಿಕೊಂಡಿರುವ ಕೋಟೆ ಜಟಗೇಶ್ವರ ಸೆಂಟರ್ ಲೈನ್ ಸಮೀಪದಲ್ಲಿ ಹೋರಾಟದಲ್ಲಿದೆ. ಶ್ರೀದೇವಿ ಜಯಮಾಂಗಾಳಿ ಅಲ್ಪ ಪ್ರಮಾಣದ ಅಂತರವಿದೆ. 1 ಇಂಚು 1.5 ಇಂಚುಗಳ ಅಂತರದಲ್ಲಷ್ಟೇ ಅಂಕಣದಲ್ಲಿ ಶ್ರೀದೇವಿ ಜಯಮಾಂಗಾಳಿ ಮುನ್ನಡೆಯಲ್ಲಿದೆ. ಆರಂಭದ ಹೆಜ್ಜೆಯಿಂದಲೇ ಅವಕಾಶದಲ್ಲಿ ಶ್ರೀದೇವಿ ಮುನ್ನಡೆಯಲ್ಲಿದೆ. ಬಲಿಷ್ಠತೆಯ ಪ್ರಬಲವಾದ ಹಸ್ತಗಳಲ್ಲಿ ಬಾಹುಗಳಲ್ಲಿ ಬದ್ಧೆಯಾಗಿರುವಂತಹ ಹಗ್ಗ ಯಾವುದೇ ಕ್ಷಣದಲ್ಲೂ ಕೂಡ ಸ್ಥಾನ ಪಲ್ಲಟಗೊಳ್ಳಬಹುದು. ಹೋರಾಟವನ್ನು ಮುಂದುವರಿದ ಕಣದಲ್ಲಿ ಪವನಪುತ್ರ ದುರ್ಗಾ ಪರಮೇಶ್ವರಿ ಅವಳಿಯ ಕ್ಷಣಗಳಲ್ಲಿ ಆರಂಭವಾಗಿದೆ. ಸಮುದ್ರ ಮಟ್ಟದ ಅನುಭವದ ರೀತಿಯಲ್ಲಿ ಅಂತಿಮ ನಿಮಿಷ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ತಟಸ್ಥ ಸ್ಥಿತಿಯನ್ನು ಉಳಿಸಿಕೊಂಡಿರುವಂತಹ ಶ್ರೀದೇವಿ ಜಯಮಾಂಕಾಳಿ ಅಂತರವನ್ನು ಉಳಿಸಿಕೊಳ್ಳುತ್ತಾರೆ. ಪ್ರಥಮ ಅವಕಾಶದಲ್ಲಿಯೇ ಹಗ್ಗ ರೋಚಕತೆಯ ಕ್ಷಮಗಳನ್ನು ಕಾಣ್ತಾ ಇದೆ. ಪರಿಪೂರ್ಣವಾದಂತಹ ಸಮಯದಲ್ಲಿ ಹಗ್ಗ ಶ್ರೀದೇವಿ ಜಯಮಾಂಕಾಳಿ ಎಸ್ ವಿಸಿಲ್ ಮೂಲಕ ಆಗಬಿಡವಾಗಿದೆ. ಪ್ರಥಮ ಅವಕಾಶದಲ್ಲಿ ಇದೀಗ ದ್ವಿತೀಯ ಅವಕಾಶದಲ್ಲಿ ಯಾರ ಪರವಾಗಿಲ್ಲದೆ ಶ್ರೀದೇವಿ ಮಹಾಕಾಳಿ ಮೊದಲ ಅವಕಾಶದಲ್ಲಿ ಗೆದ್ದುಕೊಂಡ ಶ್ರೀದೇವಿ ಮಹಾಕಾಳಿಯ ವಿರುದ್ಧವಾಗಿ ಮತ್ತೆ ಆಟದಲ್ಲಿ ರೋಚಕತೆಯ ಹೋರಾಟದಲ್ಲಿ ಕೋಟೆ ಜಟಗೇಶ್ವರ ಗಂಗೊಳ್ಳಿ ಗಂಗೊಳ್ಳಿಯ ವಿರುದ್ಧವಾಗಿ ಜಯಮಾಂಕಾಳಿ ಶ್ರೀದೇವಿ ಪಂದ್ಯದಲ್ಲಿ ಮೊದಲ ಅವಕಾಶದಲ್ಲಿ ಶ್ರೀದೇವಿ ಮಹಾಕಾಳಿ ಗೆದ್ದಿತ್ತು. ದ್ವಿತೀಯ ಅವಕಾಶದ ಕಡೆಗೆ ಬರಬರದೆ ಹಗ್ಗ ಮಹಾಕಾಳಿಯ ಪರವಾಗಿ ಹಗ್ಗ ಶ್ರೀದೇವಿ ಮಹಾಕಾಳಿ ಅಲ್ಪ ಮುನ್ನಡೆಯಲ್ಲಿದೆ. 1-2 ಇಂಚುಗಳ ಅಂತರವಂತೆ ಹಗ್ಗ ಮೊದಲ ನಿಮಿಷದ ಆಟದ ಅವಧಿಯಲ್ಲಿಯೇ ಏಕಾಗ್ರತೆಯನ್ನು ಉಳಿಸಿಕೊಳ್ಳುವ ತಟಸ್ಥ ಸ್ಥಿತಿಯನ್ನು ಉಳಿಸಿಕೊಂಡಿರುವಂತೆ ಕೋಚ್ ಒಬ್ಬರು ಇನ್ನೊಬ್ರು ಕೂತ್ಕೊಳ್ಳಿ ಪ್ಲೀಸ್. ಎಸ್ ಹಗ್ಗದಲ್ಲಿ
ಒಬ್ಬರೇ ಕಳಿಸಿ ಎಲ್ಲರೂ ಕೂತ್ಕೊಳಿಸಿ ಅವ್ರನ್ನ. ಎಸ್ ಸ್ಪರ್ಧೆಯ ಕಣದಲ್ಲಿ ಮೊದಲ ಆರಂಭದ ಕ್ಷಣದಿಂದಲೇ ಶ್ರೀದೇವಿ ಮಹಾಂಕಾಳಿ ಮುನ್ನಡೆಯಲ್ಲಿದೆ. ತೃತೀಯ ಅವಕಾಶದಲ್ಲಿ ಶ್ರೀದೇವಿ ಮಹಾಂಕಾಳಿ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕ ಅಂಕಣ ಅವಕಾಶವನ್ನು ದೂರವಾಗಿ ಬೆಳೆಸಿಕೊಳ್ಳುವ ಹೆಜ್ಜೆಯಲ್ಲಿದೆ ಶ್ರೀದೇವಿ ಮಹಾಂಕಾಳಿ. ಪಂದ್ಯದಲ್ಲಿ ಮುಂದುವರಿಯುತ್ತಾ ಲಾಸರಿಕ್ ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ. ಲಾಸರಿಕ್ ಅಂತಿಮ ನಿಮಿಷದ ಹೋರಾಟದ ವೇಳೆಯಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿದೆ ಸ್ಪರ್ಧೆ. ಯಾರ ಪರವಾಗಿಲ್ಲದೆ ಟೈ ಬ್ರೇಕರ್ಗಳಿಗೆ ಬರಲಿದೆ ಹಗ್ಗ. ಸೆಂಟರ್ ಲೈನ್ ಅಲ್ಲಿರುವಂತಹ ಹಗ್ಗ ಅಲ್ಪ ಮುನ್ನಡೆಯ ಜೊತೆಗೆ ಶ್ರೀದೇವಿ ಮಹಾಂಕಾಳಿ ಮುನ್ನಡೆಯಲ್ಲಿ 4-5 ಇಂಚುಗಳ ಅಂತರದಲ್ಲಿ ಶ್ರೀದೇವಿ ಮಹಾಂಕಾಳಿ ಮುನ್ನಡೆಯಲ್ಲಿದೆ. ದ್ವಿತೀಯ ಅವಕಾಶದಲ್ಲಿ ಹಗ್ಗ ಶ್ರೀದೇವಿ ಮಹಾಂಕಾಳಿ ಲಾಸ್ಟ್ 30 ಸೆಕೆಂಡ್, ಅಂತಿಮ 30 ಸೆಕೆಂಡ್ಗಳ ಅವಧಿಯಲ್ಲಿ ಪಂದ್ಯ ಮೆಲ್ಲನೆ ಹಿಡಿತವನ್ನು ಬಿಗಿಗೊಳಿಸಿಕೊಂಡಂತ ಅವಕಾಶದ ಮೂಲಕವಾಗಿ ಅಂಕಣ. ಇದು 30 ಸೆಕೆಂಡ್ಗಳಿಗೆ ಕಡಿಮೆ ಅವಧಿ ಇದೆ. ಸೆಕೆಂಡ್ಗಳ ಲೆಕ್ಕಾಚಾರದ ಕೌಂಟರ್ಗೆ ಸಮಯ ಆರಂಭ ಆಗಿದೆ. 10, 9, 8, 7, 6, 5, 4, 3, 2, 1. ಪುತ್ರ ಈ ತಂಡದವರು ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕು. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕು. ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ಮತ್ತೊಮ್ಮೆ ಎಸ್ ವಿಸಿಲ್ ಮೂಲಕ ಆರಂಭದಲ್ಲಿ ಪವನಪುತ್ರ ವಿ ತಂಡದ ವಿರುದ್ಧವಾಗಿ ರಾಜ ಮಹಾಬುಬ್ಬರಿ ಪವನಪುತ್ರ ಕುಂದ ಫೈನಲ್ ಕದನದ ಕಡೆಗೆ ಹೆಜ್ಜೆಗಳನ್ನು ಇಡುವಂತಹ ತಂಡಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವ ಪಂದ್ಯವಾಗಿದೆ. ನಿರಂತರವಾಗಿ ಅಂತರದಲ್ಲಿ ಮುನ್ನಡೆಯಲ್ಲ ಮಹಾಬುಬ್ಬರಿಗೆ ಮರವಂತೆ ಮೆಲ್ಲನೆ ಕಣದಲ್ಲಿ ಅವಕಾಶ ಬರವಂತೆ. ಎಸ್ ಮತ್ತೆ ಉಸನೆಯ ವಿಸಿಲ್ ಮೂಲಕವಾಗಿ ಅಂಕಣದಲ್ಲಿ ಮೊದಲ ಅವಕಾಶದಲ್ಲಿ ಮೊದಲ ನಿಮಿಷಗಳ ಅವಕಾಶದಲ್ಲಿಯೇ ಮಹಾಬರಿಯ ಬರವಂತೆ ಆರಂಭದ ಮುನ್ನಡೆಯ ಜೊತೆಗೆ ಗೆಲುವಿನ ಅವಕಾಶವನ್ನು ದಕ್ಕಿಸಿಕೊಂಡಿತ್ತು. ಪ್ರಥಮ ಅವಕಾಶದಲ್ಲಿ ದ್ವಿತೀಯ ಅವಕಾಶದಲ್ಲಿ ಭವನಪುತ್ರ ಅಧಿಕಾರ ಬರಬಹುದೇ ಪರಿಣಾಮಕಾರಿಯಾಗಿರುವಂತಹ ಪಂದ್ಯ. ಮೋಹನ್ ಪಂಚದಾಟಗಾರನಾಗಿ ಪ್ರಸ್ತುತ ಸಾಧನೆಯಲ್ಲಿ ಪರಿಣಾಮಕಾರಿಯಾಗಿ ಯುವಕರನ್ನು ಬೆಂಬಲಿಸಿಕೊಂಡ ಪಂದ್ಯ ಮುಂದುವರಿತಾರೆ. ಗೆಲುವಿನ ಕಡೆಗೆ ಬರಲಬಹುದೇ ದ್ವಿತೀಯ ಅವಕಾಶವನ್ನು ಗೆದ್ದುಕೊಳ್ಳುವ ಮೂಲಕ ಟೈಬ್ರೇಕರ್ನ ಬಗ್ಗೆ ಪಂದ್ಯ ಬರಲಬಹುದೇ ಅಥವಾ ಮಹಾಬುಬ್ಬರಿಯ ತಂಡ ಮತ್ತೆ ತಟಸ್ಥ ಸ್ಥಿತಿಯಲ್ಲಿ ಪಂದ್ಯ ಮುಗಿಸಿಕೊಳ್ಳುವ ಯೋಜನೆಯ ಆಟವನ್ನು ಆಡಬಹುದೇ? ಎಲ್ಲರ ಚಿತ್ತವನ್ನು ಕೂಡ ಮರಳಿಸಿಕೊಳ್ಳಬಲ್ಲ ಪಂದ್ಯ. ಗೆಲುವು ಮತ್ತು ಸೋಲುಗಳ ಮಧ್ಯೆ ಪ್ರಶಸ್ತಿ ಸುತ್ತಿನ ಕಾಲಗ ಅತ್ಯಂತ ರೋಚಕವಾಗಿರುವಂತಹ ಹೋರಾಟ. 15,000ಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಪವನಪುತ್ರ ಟ್ರೋಫಿಯ ಚಾಂಪಿಯನ್ಗಳಿಗೆ, ದುರ್ಗಾ ಪರಮೇಶ್ವರಿ ಟ್ರೋಫಿಯ ಚಾಂಪಿಯನ್ಗಳಿಗೆ ಯಾರ ಬಾಲಾಗಲಿದೆ? ಹೆಜ್ಜೆಗಳ ಹೋರಾಟದಲ್ಲಿ ಹಗ್ಗ ಜಗ್ಗಾಟದ ಪುರುಷರ ವಿಭಾಗದ ನಾಕೌಟ್ ಮಾದರಿಯ ಪಂದ್ಯಾವಳಿಯ ಪ್ರಶಸ್ತಿ ಸುತ್ತನೆ ಕಾಳಗದ ಒಂದಷ್ಟು ಹಿಂದೆ ಇದೆ. ಉಳಿದಿರುವಂತಹ ಕೇವಲ ಬೆರಳಿಕೆಯ ಸ್ಪರ್ಧೆಗಳು ಮಾತ್ರ.
ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಪ್ರೇಕ್ಷಕ ವರ್ಗ ಅಲ್ಪ ಪ್ರಮಾಣದಲ್ಲಿ ಮಹಾಬೊಬ್ಬರಿಯ ಮರವಂತೆ ಮುನ್ನಡೆಯಲ್ಲಿದೆ. 4-5 ಇಂಚುಗಳ ಅಂತರದಲ್ಲಿ ಪಂದ್ಯವನ್ನ ತನ್ನ ಎಳೆದುಕೊಳ್ಳುವ ಮೂಲಕವಾಗಿ ಮಹಾಬೊಬ್ಬರಿಯ ಮರವಂತೆ ಮುನ್ನಡೆಯಲ್ಲಿ ಒಪ್ಪಂದದ ವಿರುದ್ಧವಾಗಿ ಪ್ರತಿ ಅವಕಾಶದ ಗಳಿಕೆಗಳ ಜೊತೆಗೆ ಅಂಕಣ ಮತ್ತೆ ಪ್ರಯತ್ನವನ್ನ ಮುಂದುವರಿಸಿಕೊಳ್ಳುತ್ತಾರೆ. ಉಪ್ಪುಂದ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ ಅಂತಿಮ ನಿಮಿಷದ ಅವಧಿಯಲ್ಲಿ ಮಹಾಬೊಬ್ಬರಿಗೆ ಬರುವಂತೆ ಬ್ಯಾಕ್ ಟು ಬ್ಯಾಕ್ ಸಂಕಟದ ಒಳಭಾಗವನ್ನು ಪ್ರವೇಶಿಸಿಕೊಳ್ಳುತ್ತಾ ಇದೆ. ಆತಿಥೇಯ ಕ್ರೀಡಾಕೂಟದ ಆಯೋಜಕ ಮಿತ್ರರ ತಂಡದ ಆಗಮನವಾಗ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಫೇಮ್ ಫ್ರೆಂಡ್ಸ್ ಪವನ ಪುತ್ರ ಉಪ್ಪುಂದ. ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಲೋಕಲ್ ಟೀಮ್ ತಡಮಾಡಬೇಡಿ. Remixed by DJ. ಬಲೆ ಬಾಬಾ ಬರ್ಲಿ ಬಾ, ಓಡಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಆಡು ಬಾ. ಸೆಮಿಫೈನಲ್ ವಿಸಲ್ ಮೂಲಕವಾಗಿ ಅಂಕಣದಲ್ಲಿ ಆಟ ಆರಂಭವಾಗಿದೆ. ಸೆಮಿಫೈನಲ್ ಕದನದಲ್ಲಿ ಗೆಲ್ಲುವ ತಂಡಕ್ಕಾಗಿ ಹೋರಾಟ. ಪವನ ಪುತ್ರದ ವಿರುದ್ಧವಾಗಿ ಶ್ರೀದೇವಿ ಮಾಂಕಾಳಿ ಗೆಲ್ಲುವರಾರು ಪವನ ಪುತ್ರ. ಆಹಾ ಗೆಲ್ಲುವ ಆಹಾ ಆಡಲು ಕುಣಿಯಲು ಎಳೆದಾಡು ಅಗ್ಗಾಡಿ ಕುಣಿದಾಡು ಆಡೋಡಿ ನೋಡುವ ಮನದಲ್ಲಿ ಆಡುವ ಎಲ್ಲರ ಚಿತ್ತ ಬದಲಿಸು ಆಹಾ ಕಲ್ಲಲ್ಲೇ ಎಲ್ಲಲ್ಲೇ ಇಲ್ಲಲ್ಲೇ ಹಿಡಿತದ ಮೂಲಕ ರಣಗಳಿಗಳೆತ್ತೆ ಆಡಾಡಿ ಆಡೋಡು ಸೆಮಿಫೈನಲ್ ಪ್ರಶಸ್ತಿಗೆ ಹೋರಾಟ. ಆಡುತ್ತಲೇ ಹೋದು. ಅಂತಿಮ ನಿಮಿಷದಲ್ಲಿ ಹೋರಾಟ ಮುಂದುವರಿತಾರೆ. ಶ್ರೀದೇವಿ ಮಹಾಂಕಾಳಿ ಪವನ ಪುತ್ರ ಉಪ್ಪುಂದ ಪರಿಣಾಮಕಾರಿ ಸ್ಪರ್ಧೆ. ಸೆಂಟರ್ ಲೈನ್ ಇಂದ ಅಲ್ಪ ಮುನ್ನಡೆಯಲ್ಲಿ ಪವನ ಪುತ್ರ. ಇದು ಸೆಮಿಫೈನಲ್. ಎಂತ ಪಂದ್ಯ! ಎಲ್ಲೆಡೆಯಲ್ಲಿರತಕ್ಕಂಥ ಪ್ರೇಕ್ಷಕರನ್ನು ತನ್ನೊಟ್ಟಿಗೆ ಸೆಳೆಯಬಲ್ಲ ಪಂದ್ಯ. ಪವನ ಪುತ್ರ ಆಯೋಜಕ ಬಂಧುಗಳ ತಂಡ. ಲಾಸ್ಟ್ 30 ಸೆಕೆಂಡ್, 30 ಸೆಕೆಂಡ್ ಸಮಯ ಬಾಕಿ ಇದೆ. ಪಂದ್ಯದಲ್ಲಿ
ಖಂಡಿತ ಪರಿಣಾಮಕಾರಿ ಹೆಜ್ಜೆಯಲ್ಲಿ 2-4 ಇಂಚುಗಳ ಅಂತರದಲ್ಲಿ ಪವನ ಪುತ್ರದ ಮುಂಗಡೆ ದುರ್ಗಾ ಪರಮೇಶ್ವರಿ ಅಂಕಣದಲ್ಲಿ ಶ್ರೀದೇವಿ ಮಹಾಂಕಾಳಿ and it is 10, 9, 8, 7, 6, 5, 4, 3, 2, 1. ಆಡುತ್ತನೇನು ನೋಡುತ್ತನೇನು ಕೊಳೆಯುತ್ತನೇನು ಸೆಮಿಫೈನಲ್ನಲ್ಲಿ ಮೊದಲ ಅವಕಾಶ ಉಪ್ಪುಂಡ ಮೊದಲ ಅವಕಾಶದಲ್ಲಿ ಉಪ್ಪುಂಡ ಗೆಲ್ಲಲಿ ಆಡಲಿ ನೋಡಲಿ ಆಹಾ ಎಸ್ ಆರಂಭವಾಗಿದೆ ಸದನದಲ್ಲಿ ರೋಚಕತೆ. ಮೊದಲ ಅವಕಾಶದಲ್ಲಿ ಪವನಪುತ್ರ, ದ್ವಿತೀಯ ಅವಕಾಶದಲ್ಲಿ ಯಾರು? ಗೆಲುವಿನ ಲಯಕ್ಕೆ ಬರಲುವ ತಂಡ ಯಾವುದು? ಶ್ರೀದೇವಿ ಮಹಾಕಾಳಿಯ ವಿರುದ್ಧವಾಗಿ ಪವನಪುತ್ರ ಉತ್ತುಂಡ. ಆರಂಭದಲ್ಲಿ ಸೆಂಟರ್ ಲೈನ್ ಅಲ್ಲಿದೆ. ಮಧ್ಯಗೆರೆ ಅಂಕಣದಲ್ಲಿ ಸಮಾನ ಸ್ಥಿತಿಯನ್ನು ಬಳಸಿಕೊಂಡಿರುವಂತಹ ಹಗ್ಗ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಂಡ ಫೈನಲ್ಗೆ ಗೆಲುವಿನ ಸೆಲ್ಸನವನ್ನ 15,000 ನಗದು ಪುರಸ್ಕಾರವಾಗಿ ಹೋರಾಡುವ ತಂಡ ಯಾವುದು? ಅದಾಗಲೇ 12,000 ಖಚಿತಪಡಿಸಿಕೊಂಡಿದೆ ಮಹಾಬೊಬ್ಬರಿಯ 15,000ಕ್ಕಾಗಿ ತಂಡ ಯಾವುದು ಬರುವುದು ಅನ್ನೋದನ್ನು ಕಾಯ್ತಾ ಇದೆ. ಮಹಾಬೊಬ್ಬರಿಯ ಬರುವಂತೆ ಆ ತಂಡಕ್ಕೆ ಸವಾಲು ನೀಡಬಲ್ಲ ತಂಡ ಯಾವುದು? ಇದು ಆರಂಭದ ಕ್ಷಣಗಳಲ್ಲಿ ಸೆಂಟರ್ ಲೈನ್ ಅಲ್ಲಿ ಜಾಗ. ಮೊದಲ ಅವಕಾಶದಲ್ಲಿ ಪವನಪುತ್ರ ಉಪ್ಪುಂಡ, ದ್ವಿತೀಯ ಅವಕಾಶದಲ್ಲಿ ಮತ್ತೆ ಸೆಂಟರ್ ಲೈನ್ ನಲ್ಲಿ ತಂದ ಹಗ್ಗ ತಟಸ್ಥ ಸ್ಥಿತಿಯನ್ನು ಉಳಿಸಿಕೊಳ್ಳಲು ಆರಂಭಿಸಿದೆ. ಪರಿಣಾಮಕಾರಿಯಾಗಿರುವಂತಹ ಹೆಜ್ಜೆಗಳ ಮೂಲಕ ಆರಂಭದ ಅವಧಿ ಇದು ಟೈ ಬ್ರೇಕ್ ಕರೆಕ್ಟ್ಗೆ ಬರಲಬಹುದೇ. ಹೆಜ್ಜೆಗಳ ನಂತರ ಅಂಕಣದಲ್ಲಿ ಸೆಂಟರ್ ಲೈನ್ ಪಕ್ಕದಲ್ಲಿರುವಂತಹ ಪ್ರತಿ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಅಂಕಣ ಸೆಂಟರ್ ಲೈನ್ ಅಲ್ಲಿ ಇದೆ. ಮಧ್ಯ ಅಂಕಣದಲ್ಲಿ ಸಮಾನ ಹೋರಾಟಗಳು ಮುಂದುವರಿತಾ ಇದೆ. ಸೆಂಟರ್ ಲೈನ್ ನಲ್ಲಿದ್ದ ಹೋರಾಟ ಲಾಸ್ಟ್ ಬ್ರೇಕ್ ಅಂತಿಮ ನಿಮಿಷ. ಎಸ್, ಸೆಂಟರ್ ಲೈನ್ ಅಲ್ಲಿಂದ ಮೆಲ್ಲನೆ ಶ್ರೀದೇವಿ ಮಹಾಕಾಳಿ ಕಡೆಗ, ಪವನಪುತ್ರದ ಕಡೆಗ ಶ್ರೀದೇವಿ ಹಿಡಿತಗಳನ್ನು ಬಲಿಷ್ಠಗೊಳಿಸಿಕೊಳ್ತಾ ಇದೆ. ಶ್ರೀದೇವಿ ಮಹಾಕಾಳಿ 30 ಸೆಕೆಂಡ್, ಅಂತಿಮ 30 ಸೆಕೆಂಡ್ಗಳ ಸಮಯ. ಅಲ್ಪ ಮುನ್ನಡೆಯಲ್ಲಿ ಶ್ರೀದೇವಿ ಮಹಾಕಾಳಿ ಗೆಲುವಿನ ಕೊನೆಗೆ ಬರಲಬಹುದೇ? ಶ್ರೀದೇವಿ ಮಹಾಕಾಳಿ ಮುನ್ನಡೆಯಿಲ್ಲ. 10, 9, 8, 7, 6, 5, 4, 3, 2, 1. And this tie breaker. ಎಸ್, ಪ್ರಶಸ್ತಿ ಸುತ್ತಿನ ಕಾಲಕದಲ್ಲಿ ಟೈ ಬ್ರೇಕರ್ ನಲ್ಲಿದೆ. ಗೆಲುವಿನ ಮೂಲಕವಾಗಿ ಫೈನಲ್ ಕದನಕ್ಕೆ ತೆರಳುವಂತಹ ತಂಡ ಯಾವುದು? ಸೆಂಟರ್ ಲೈನ್ ಸಮೀಪದಲ್ಲಿರುವಂತಹ ಮಧ್ಯಗೆರೆಯಲ್ಲಿ ಉಳಿದುಕೊಳ್ಳದ ಸ್ಪರ್ಧೆಯಲ್ಲಿ ಶ್ರೀದೇವಿ ಮಹಾಕಾಳಿ ವಿರುದ್ಧವಾಗಿ ಫ್ರೆಂಡ್ಸ್ ಪವನ ಪುತ್ರ ಉಪ್ಪುಂದ ತಂಡಗಳ ಮಧ್ಯೆ ಸೆಮಿಫೈನಲ್ನ ದ್ವಿತೀಯ ಕದನವನ್ನು ಕಾಣ್ತಾ ಇದ್ದಾವೆ. ಗೆಲುವಿನ ಸಾಹಸವನ್ನು ಮಾಡುವಂತಹ ತಂಡಗಳ ಮಧ್ಯೆ ಹೋರಾಟವಾಗ್ತಾ ಇದೆ. ಆರಂಭದ ಹಿಡಿತಗಳ ಮೂಲಕವಾಗಿ ಪಂದ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಕೂಡ ಶ್ರೀದೇವಿ ಮಹಾಕಾಳಿ ಆರಂಭದ ಮುನ್ನಡೆಯಲ್ಲಿ ಟೈ ಬ್ರೇಕರ್ ನಲ್ಲಿದೆ. ಪ್ರಬಲವಾದ ಆಟಗಾರರ ಅದ್ಭುತವಾದ ಸಾಥ್ ಸಿಗ್ತಾ ಇದೆ. ಹಗ್ಗದ ಹಿಡಿತದ ಪ್ರಬಲವಾದ ಸ್ಥಿತಿಯನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಫ್ರೆಂಡ್ಸ್ ಪವನಪುತ್ರ ಉಪ್ಪುಂದ ಬರಲಬಹುದೇ?
ಟೈ ಬ್ರೇಕರ್ ನಲ್ಲಿ 20 ಪಂದ್ಯ ಗೆದ್ದರೆ ಫೈನಲ್, ಸೋತರೆ ಸೆಮಿಫೈನಲ್ ನಲ್ಲಿ ಪ್ರಶಸ್ತಿಯ ಜೊತೆಗೆ ಸಮಾಧಾನವನ್ನು ಪಡೆದುಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಶಸ್ತಿ ಸುತ್ತಿನ ಕಾಲಗಕ್ಕೆ ಮತ್ತೆ ಅವಕಾಶವನ್ನು ಪಡೆದುಕೊಳ್ಳಬಹುದೇ? ಫ್ರೆಂಡ್ಸ್, ಪವನ ಪುತ್ರ ಮೆಲ್ಲನೆ ತಟಸ್ಥ ಸ್ಥಿತಿಯಲ್ಲಿದೆ. ಆಗ ಆರಂಭದ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ಶ್ರೀದೇವಿ ಮಹಾಂಕಾಳಿ. ಶ್ರೀದೇವಿ ಮಹಾಂಕಾಳಿ ಆರಂಭದ ಮುನ್ನಡೆಯ ಜೊತೆಗೆ ತಟಸ್ಥ ಸ್ಥಿತಿಯಲ್ಲಿದ್ದಾಗ ಸೆಂಟರ್ ಲೈನ್ ಸಮೀಪದಿಂದ ಅಲ್ಪ ಮುನ್ನಡೆಯ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಪ್ರಬಲವಾದ ಸ್ಪರ್ಧೆ ಸೆಮಿಫೈನಲ್ ಕದನದ ರೋಚಕದ ಮೂಲಕವಾಗಿ ಫೈನಲ್ ಕದನಕ್ಕೆ ಏರುವಂತ ಪ್ರಯತ್ನವನ್ನು ಮಾಡಬಲ್ಲ ತಂಡ ಯಾವುದು? ಜಯವೇ ಶ್ರೀದೇವಿ ಮಹಾಂಕಾಳಿ. ಫ್ರೆಂಡ್ಸ್, ಪವನ ಪುತ್ರ ಒಪ್ಪಂದ ದುರ್ಗಾ ಪರಮೇಶ್ವರಿ. ಪವನ ಪುತ್ರ ಅಂಕಣಗಳಲ್ಲಿ ಏಕಕಾಲದಲ್ಲಿ 2 ತಂಡಗಳು ಕೂಡ ಅದ್ಭುತವಾದ ಹೋರಾಟಗಳ ಮೂಲಕವಾಗಿ ಪಂದ್ಯ ಮುಂದುವರಿದ್ದಾರೆ. ಗೆಲುವಿನ ಸಾಹಸವನ್ನು ಮಾಡಬೇಕಾಗಿದೆ. ಟೈ ಬ್ರೇಕರ್ ನಲ್ಲಿ ಹೋರಾಟ, ಟೈ ಬ್ರೇಕರ್ ನಲ್ಲಿ ಹೋರಾಟ, ಟೈ ಬ್ರೇಕರ್. ಅಂತಿಮ ನಿಮಿಷ, ಲಾಸ್ಟ್ ರೇಟ್, ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ಇದೆ. ಸೆಕೆಂಡ್ಗಳಲ್ಲಿ ಕಾಚಾರ ಕೆಳದಂತೆ ಸೆಂಟರ್ ಲೈನ್ ನ ಸಮೀಪಕ್ಕೆ ಮರಳುತ್ತಾ ಇದೆ. ಹಗ್ಗ ಮೆಲ್ಲ ಮೆಲ್ಲನೆ ಮರಳುತ್ತಾ ಇದೆ. ಯಾರ ಪರವಾಗಿರಲಿದೆ? ಹೆಜ್ಜೆಗಳ ಗುರುತುಗಳಲ್ಲಿ ಹಿಡಿತ ಬಲಿಷ್ಠಗೊಳಿಸಿಕೊಳ್ಳುವ ಹೆಜ್ಜೆಯಲ್ಲಿಯೇ ಪವನ ಪುತ್ರ ಟೈ ಬ್ರೇಕರ್ ನಲ್ಲಿ ಬಹಳ 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 ಅದ್ಭುತವಾದ ಹಿಡಿತಗಳ ಮೂಲಕ ಲಾಸ್ಟ್ 30 ಸೆಕೆಂಡ್, ಅಂತಿಮ 30 ಸೆಕೆಂಡ್ಗಳ ಸಮಯ. ಸೆಂಟರ್ ಲೈನ್ ನ ಸಮೀಪದಲ್ಲಿ ಹೇಗ ಆರಂಭದ ಹಿಡಿತದ ಮೂಲಕವಾಗಿ ಕದನ ರೋಚಕತೆಗಳ ಮೂಲಕವಾಗಿ ಪರಿಣಾಮ ಸೆಕೆಂಡ್ಗಳ ಲೆಕ್ಕಾಚಾರ ಕೆಳಗಿದೆ. ಸೆಂಟರ್ ಲೈನ್ ನ 1-2 ಇಂಚುಗಳ ಅಂತರದಲ್ಲಿ ಶ್ರೀದೇವಿ ಮಕ್ಕಳ ಮುಂದೆ 10, 9, 8, 7, 6, 5, 4, 3, 2, 1. ಶ್ರೀದೇವಿ ಮಂಕಾಳಿ. ಗದ್ದದ ಮೂಲಕ ನಿಂಗದೆಯಲ್ಲಿ ಆಡುವ ಮೂಲಕ ಎಲ್ಲರ ಚಿತ್ತ ಬದಲಿಸುವ ಮೂಲಕ ಆಡುವುದೆಂದರೆ ಹೀಗಿರಬೇಕು. ಆಡಾರು ಸಮಾನ ಹೋರಾಟದಲ್ಲಿ ವಿಸಿಲ್ನಲ್ಲಿ ತಟಸ್ಥ ಸ್ಥಿತಿಯಲ್ಲಿದೆ. ಹಗ್ಗ ಸೆಂಟರ್ನಲ್ಲೇ ಯಾವುದೇ ರೀತಿಯಲ್ಲೂ ಕೂಡ ತ್ರಾಸವನ್ನು ಪಡೆದುಕೊಳ್ಳುತ್ತಾ ಇದ್ದ ಸೆಮಿಫೈನಲ್ನ ಕದನದಲ್ಲಿ ನಿರ್ಗಮನವನ್ನು ಕಂಡಿರತಕ್ಕಂಥ ಆಟಗಾರಗಳು ಈ ತಂಡ ಸೊಂಟದ ಆಟಗಾರ ಕೂತಲ್ಲಿ ಕದನ. ಎಂಥ ವಿಶ್ರಾಂತಿ! ಈ ರೀತಿಯ ವಿಶ್ರಾಂತಿ ಬೇಕು ಎಲ್ಲರಿಗೂ ಕೂಡ. ಆಹಾ, ಇಬ್ರು ಸೊಂಟದ ಆಟಗಾರರನ್ನ ನೋಡಿ, ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ, ಶುಭ್ರವಾಗಿದ್ದಾರೆ. ನಗು ನೋಡಿ ಅವ್ರದ್ದು. ಆಹಾ, ಮೋಹನ್ ಅವರ ನಗು ನೋಡಿ. ಅವಿರತವಾಗಿ ಈ ಒಂದು ಪಂದ್ಯಾವಳಿಗೆ ದುಡಿದಿರತಕ್ಕಂಥ ಯುವಕರ ಶ್ರಮ ಇದು. 6 ಮತ್ತು 4 ಸಾವಿರಗಳ ಬಹುಮಾನದ 6,000ಗಳ ನಗದು ರಾಶಿಯನ್ನು ಪಡೆದುಕೊಳ್ಳುವವರಾರು, 4,000ಗಳ ನಗದು ರಾಶಿಯನ್ನು ಪಡೆದುಕೊಳ್ಳುವವರಾರು. ಮುಂದಕ್ಕೆ 15 ಮತ್ತು
12,000ಗಳ ಅಂತರ 3,000 ಆ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಮಾಡುವ ತಂಡ ಯಾವುದು? ಇದು ಕೂಡ ತಟಸ್ಥ ಸ್ಥಿತಿಯಲ್ಲಿಯೇ ಸೆಂಟರ್ ಲೈನ್ ಅಲ್ಲಿ ಇದೆ ಹಗ್ಗ. ಎಲ್ಲೂ ಯಾವ ಕಡೆಗೂ ಬಾಳುತ್ತಾ ಇಲ್ಲ, ನಿರಂತರ ಸೆಂಟರ್ ಲೈನ್. ಹಾಗಾಗಿ ತೃತೀಯ ಪ್ರಶಸ್ತಿಗೆ ಕುತೂಹಲತೆ ಮುಂದುವರಿಯುತ್ತಾ ಇದೆ. ಯಾರ ಪರವಾಗಿ ಹಗ್ಗ ಸೆಂಟರ್ ಲೈನ್ ಅಲ್ಲಿ ನಿರಂತರವಾಗಿ ಹಗ್ಗವನ್ನು ಉಳಿಸಿಕೊಳ್ತಾ ಇದೆ. ಪವನ ಪುತ್ರ ಈ ಹಾಗೂ ಬಿ ತಂಡಗಳ ಮಧ್ಯೆ ಈ ಒಂದು ತೃತೀಯ ಸ್ಥಾನಕ್ಕಾಗಿರುವಂತಹ ಹೋರಾಟ. ಚತುರ್ಥ ಸ್ಥಾನ ಯಾರ ಪಾಲಾಗಲಿದೆ? ಅಂತಿಮ ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಇದೆ. ಸೆಕೆಂಡ್ಗಳ ಲೆಕ್ಕಾಚಾರಕ್ಕಿಳಿದಿದೆ ಹೋರಾಟ. ಎಲ್ಲೂ ಕೂಡ ತ್ರಾಸ ಬರ್ತಾ ಇಲ್ಲ. ಸೊಂಟದ ಆಟಗಾರರು ಆರಾಮ್ಸೆ ಇದ್ದಾರೆ, ನೋ ಟೆನ್ಷನ್. ನಿರಂತರವಾಗಿ ಹಗ್ಗ ಪರಿಪೂರ್ಣತೆಯ ದಿಸೆಯಲ್ಲಿ ಮುಂದುವರಿತಾ ಇದೆ. ಲಾಸ್ಟ್ 30 ಸೆಕೆಂಡ್, ಅಂತಿಮ 30 ಸೆಕೆಂಡ್ಗಳ ಸಮಯ. ನಿರಂತರವಾಗಿ ಅಂಕಣ ಸಮ ಪ್ರಮಾಣದಲ್ಲಿ ಮುಂದುವರಿಯುತ್ತಾ ಇದೆ. Again, ಪವನ ಪುತ್ರ ಎ ತಂಡದ ಖಾತೆಯಲ್ಲಿ ಮುನ್ನಡೆ ಇದೆ. ಅಂತಿಮ ಅವಧಿಯ ಸ್ಪರ್ಧೆಯಲ್ಲಿ ಮುಂದುವರಿತಾ 10, 9, 8, 7, 6, 5, 4, 3, 2, 1. ಬನ್ನಿ, ಫೈನಲ್ ಕದನದಲ್ಲಿ ಆಡುವ ತಂಡ ನಮ್ಮ ವಿನ್ಯಾಸದ ಹೊಸಗೊಳ್ಳಲಿಕ್ಕೆ ಎಲ್ಲರ ಚಿಂತೆಯನ್ನು ಬದಲಿಸಿಕೊಳ್ಳುವ ಆಟಗಾರರುಗಳು ಆಗಮಿರುವಂತಾರೆ. Ladies and gentlemen, please welcome Team ಮಹಾಬಲಿಯ ಮರವಂತೆ. ಹೋರಾಟ ಮರವಂತೆ ಎಲ್ಲಿ ಶ್ರೀದೇವಿ ಮಹಂಕಾಳಿ ಬಾಬಾ ಬೇಗ ಎಲ್ಲಿದೆ? ಟೀಮೆಲ್ಲಿ ಬರ್ಲೆ ಆಡಾಡು ನೀನಾಡು ಕುಣಿದು ನೀನಾಡು. ಎಲ್ಲಿದೆ ಟೀಮೆಲ್ಲಿದೆ? ಶ್ರೀದೇವಿ ಮಹಂಕಾಳಿ ಬಾಬಾ ಆಡಲು ಬಾಬಾ. ಫೈನಲ್ ಬಾ ಒಳಗೆ ಬೀಳಿ ಬಾ ಎಲ್ಲಿದೆ? ಆಡಾಡು ನೀನಾಡು ಬಾ ಆಡಲು ಬಾ, ನೋಡಲು ಬಾ. ನೋಡಿಸುವಂತ ಪ್ರೇಕ್ಷಕರನ್ನ ಮನದಡಿಸಿ ಆಡಲು ತಂಡ ಬಂದಿದೆ. ಫೈನಲ್ ಕದನದ ಮತ್ತೊಂದು ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಡಬಲ್ಲದ ಅತ್ಯಂತ ಮಹಾರಥ ಹಗ್ಗಜಗ್ಗಾಡುವ ಧೀಮಂತ ತಾರೆಗಳ ತಂಡದ ಆಗಮನ. ಶ್ರೀದೇವಿ ಮಹಂಕಾಳಿ ತಂಡ ಬಂದಿದೆ. ಆಡಾಡು ಮಹಂಕಾಳಿ ತಂಡದ ಅತ್ಯಂತ ಹಿರಿಯ ಪ್ರಬುದ್ಧ ಆಟಗಾರ, ಸೊಂಟದ ಆಟಗಾರನಾಗಿ ತಂಡಕ್ಕಾಗಿ ಬಹಳ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನ ಶ್ರೀದೇವಿ ಮಹಂಕಾಳಿ ತಂಡಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಶ್ರೀ ಸುಭಾಷ್ ಕಾರ್ವಿ ಅವರಿಗೆ ನಮ್ಮ ಪವನಪುತ್ರ ಸಂಘಟನೆಯ ಕಾರ್ಯಕರ್ತರ ಪರವಾಗಿ ಬಹಳ ಪ್ರೀತಿಯ ಒಂದು ಗೌರವವಿದೆ. ಅದನ್ನು ತಾವುಗಳು ಅತ್ಯಂತ ಸ್ವಚ್ಛಂದ ಮನಸ್ಸಿನಿಂದ ಸ್ವೀಕರಿಸಬೇಕು ಅನ್ನುವಂಥ ನಮ್ಮೆಲ್ಲರ ಪ್ರೀತಿಯ ಕೋರಿಕೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಸುಭಾಷ್ ಕಾರ್ವಿ ಅವರಿಗೆ. ಅದೇ ರೀತಿಯಲ್ಲಿ ಶ್ರೀ ಮಹಾಬಲಿಯ ಈ ತಂಡದ ಮಾದರಿ ಆಟಗಾರನಾಗಿ ಗುರುತಿಸಿಕೊಂಡಂತವರು ಗೌರವಾನ್ವಿತ ಶ್ರೀ
ಭರತ್ ಕಾರ್ವಿಯವರು, ಅವರಿಗೆ ಕೂಡ ಒಂದು ನಿಜಕ್ಕೂ ಈ ಸಂದರ್ಭದಲ್ಲಿ ಅತ್ಯಂತ ಅಭಿನಂದನೀಯ ಗೌರವವನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ. ಈ ಕ್ರೀಡಾಕೂಟಕ್ಕೂ ನನಗೊಂದು ಅವಿನಾಭಾವ ಸಂಬಂಧ ಇದೆ. ಕಾರಣ ಇಷ್ಟೇ, ಕಳೆದ 5 ದಿನಗಳ ನಿದ್ರೆಗೆಟ್ಟು ಇವತ್ತು 5ನೇ ದಿನದ ಪಂದ್ಯಾವಳಿಯಲ್ಲಿ ನಾನು ನಿರಂತರ ಪಂದ್ಯಾವಳಿಯಲ್ಲಿದ್ದೇನೆ. ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ, ಆದ್ರೆ ಆ ಸುಸ್ತನ್ನೆಲ್ಲ ಹೋಗಲಾಡಿಸುವುದು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೆ. ಯಾಕಂದ್ರೆ ಇವತ್ತು ಮತ್ತೆ ಕ್ರೀಡೆಗೆ ಹೋಗಬೇಕು. ನಾಡ್ದು ಸೋಮವಾರ ತನಕ ನಿರಂತರ ಮ್ಯಾಚಸ್ ಇದೆ. ಸೊ ಎಲ್ಲೂ ಕೂಡ ವಿಶ್ರಾಂತಿ ಇಲ್ಲ, ಬಸ್ಗಳಲ್ಲೇ ಮಲಗುವಂತ ಪರಿಸ್ಥಿತಿ. ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿಗಾಗಿ ವಿಶೇಷವಾಗಿ ಎತ್ಬೇಕಂದ್ರೆ ನಮ್ಮ ಪವನಪುತ್ರ ತಂಡದ ಒಂದು ವಿಶೇಷ ಒಲವು ನನ್ನ ಬಗ್ಗೆ. ನಿನ್ನೆಯ ಕಾರ್ಯಕ್ರಮ ಕೂಡ ಹಾಗೆ ಇವತ್ತಿನ ಕಾರ್ಯಕ್ರಮ ಎರಡೂ ಕೂಡ ನನಗೆ ಅವಿಸ್ಮರಣೀಯ. ಯಾಕಂದ್ರೆ ನಿನ್ನೆ BC ಕೂಡ ಒಂದು ಕಬಡ್ಡಿ ಇತ್ತು. ಆ ಕಬಡ್ಡಿ ಕೂಡ ನನ್ನ ಯಾವಾಗ ಡೇಟ್ ಇದೆ ಅನ್ನೋದನ್ನ ಕೇಳಿ ಕಾರ್ಯಕ್ರಮ ನಡೆಸಿದ್ರು. ಇದೇ ಒಪ್ಪಂದದ ನಮ್ಮ ಗಣೇಶ್ ಆಗಿರ್ಬೋದು ಅಥವಾ ಮೋಹನ್ ಇಡೀ ತಂಡ ಯಾವತ್ತು ನೀವು ಪ್ರೀತಿರಿ ಅವತ್ತು ನಾವು ಕಾರ್ಯಕ್ರಮ ಮಾಡ್ತೇವೆ ಜನ ಅಂತೇಳಿ ನಮ್ಮ ಬಗ್ಗೆ ಒಂದು ಪ್ರೀತಿ ಇಟ್ಟು ಕರೆಸಿಕೊಂಡಿದ್ದಕ್ಕೆ ನಾನು ಎಲ್ಲ ಹುಡುಗರಿಗೂ ಕೂಡ ಅತ್ಯಂತ ಹೃದಯಸ್ಪರ್ಶಿ ಅಭಿವಂದನೆಯನ್ನ ಸಲ್ಲಿಸ್ಕೊಳ್ತೇನೆ. ಯಾಕಂದ್ರೆ ಇವತ್ತು ಕರ್ನಾಟಕದ ಎಲ್ಲೇ ಹೋದ್ರೂ ಕೂಡ ಒಂದು ಗೌರವ ಇದೆ. ನಿಮ್ಮಂತವರ ಪ್ರೀತಿ ಅಷ್ಟೇ. ನಾವು ಏನೇ DJ ಆಗಲಿ, ಏನೇ ರಿಮಿಕ್ಸ್ ಮಾಡಲಿ, ಎಲ್ಲವನ್ನ ಕೂಡ ನನಗೆ ಇವತ್ತು ಉಡುಗೊರೆಯಾಗಿ ಕೊಟ್ಟಂತವರು ಕೇವಲ ಪ್ರೇಕ್ಷಕರು ಮತ್ತು ಸಂಘಟಕರು ಮಾತ್ರ. ಹಾಗಾಗಿ ನಿಮಗೆ ನನ್ನ ಅಭಿನಂದನೆ. ಈ ಋತುವಿನ ನನ್ನ 136ನೇ ಕಾರ್ಯಕ್ರಮ ಇದು ಈ ಋತುವಿನಲ್ಲಿ. ಹಾಗಾಗಿ ನಿರಂತರ ಕಾರ್ಯಕ್ರಮಗಳು ಹೋಗ್ತಾ ಇದೆ ನಾಡ್ದು. ಹಾಗಾಗಿ ಪ್ರತಿಯೊಬ್ಬರು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹಗಳೇ ನನಗೆ ಅತ್ಯಂತ ಹೆಮ್ಮೆ ತರುವಂಥದ್ದು. ಹಾಗಾಗಿ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟ ಕಾರಣ ಈ ಜೀವನ ನಡೀತಾ ಇದೆ. ಜೊತೆಗೆ ಒಪ್ಪಂದದ ಹುಡುಗರು ಮೊದಲ ಬಾರಿಗೆ ಒಂದು ಅದ್ಭುತವಾದ ಕ್ರೀಡಾಕೂಟವನ್ನ ಮಾಡಿದ್ದಾರೆ. ಈ ಕ್ರೀಡಾಕೂಟವನ್ನು ನೋಡಬೇಕಾದ್ರೆ ನಿನ್ನೆ ರಾತ್ರಿ ಬರಬೇಕಾದ್ರೆ ಗೊತ್ತಾಗ್ತಿತ್ತು ಈ ಕ್ರೀಡಾಕೂಟದ ಹಿಂದೆ ಎಷ್ಟು ಶ್ರಮ ಇದೆ, ಅವರ ಶಕ್ತಿಯನ್ನ ಯಾವ ರೀತಿಯಲ್ಲಿ ಬೆವರಾಗಿ ಸುರಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆಯ ದಿನ ಇಲ್ಲಿ ಸರಿಸುಮಾರು 5,000ಕ್ಕೂ ಅಧಿಕ ಜನ ಸೇರಿದ್ರು ಅನ್ನುವಂಥ ಭಾವ ನನಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ಸೇರಿದಾಗ ಆ ಕ್ರೀಡಾಕೂಟಕ್ಕೆ ಅವರು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಶಕ್ತಿಯಾಗಿದೆ. ಅದಕ್ಕೋಸ್ಕರ ಅವರು ನಂಬಿರ್ತಕ್ಕಂಥ ಪವನ ಸುತನ ಆಶೀರ್ವಾದ, ಸ್ಥಳ ಸಾನ್ನಿಧ್ಯ ದೇವರುಗಳ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಖಂಡಿತ ಅವರ ಜೊತೆಗಿರುತ್ತೆ. ಇನ್ನಷ್ಟು ದೊಡ್ಡ ದೊಡ್ಡ ಕ್ರೀಡಾಕೂಟಗಳನ್ನು ಮಾಡುವ ಶಕ್ತಿ ಬರುತ್ತೆ. ಹಾಗಾಗಿ ಇವತ್ತು ಗಣೇಶ ಆಗಿರ್ಬೋದು, ಇಡೀ ತಂಡ ಸಣ್ಣ ಪ್ರಾಯದಲ್ಲಿ ಒಂದು ದೊಡ್ಡ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ ಇಡೀ ಊರೇ ಹೆಮ್ಮೆ ಪಡುವಂತ ಮಾದರಿಯ ಕ್ರೀಡಾಕೂಟ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಚಪ್ಪಾಳೆ ಮಾತ್ರ ಅವರಿಗೆ ಸಾಕ್ಷಿ. ಯಾಕಂದ್ರೆ ಅದು ಅವರಿಗೆ ಕೊಡುವಂತ ಚೈತನ್ಯದ ಶಕ್ತಿ ಆಗಲಿದೆ ಮುಂದಿನ ದಿನಗಳಲ್ಲಿ. ಎಲ್ಲೋ ಒಂದು ಕಡೆ ಚಪ್ಪಾಳೆಯ ಕೊರತೆ ಕಾಣ್ತಾ ಇದೆ. 3 ಗಂಟೆ ಚಳಿ ಆಗ್ತಿದೆ ಇಲ್ಲಲ್ಲ? ಚಳಿ ಆಗ್ತಿದೆ ಇಲ್ಲಲ್ಲ? ಒಮ್ಮೆ ದೊಡ್ಡ ಚಪ್ಪಾಳೆ ಕೊಡಿಯಲ್ಲ, ಯಾಕೆ? ಸಾಧನೆ ಮಾಡಿದವರಿಗೆ ಚಪ್ಪಾಳೆ ಕೊಡೋದು. ಹಾಗಾದ್ರೆ ಈ ಒಪ್ಪಂದದ ಹುಡುಗರ ನನಗೆ ಎಲ್ಲೇ ಹೋದ್ರು ಕೂಡ ಕಬಡ್ಡಿಯಲ್ಲಿ ನೋಡಿದವ್ರನ್ನ ಕೇಳ್ತಾರೆ, ಒಪ್ಪಂದದ ಹುಡುಗರ ಒಂದು ವಿಸಿಲ್ನ ಪವರ್ ನೋಡ್ಬೇಕು ನಾನೀಗ. ಓಕೆ, ನಮ್ಮ ಪವನಪುತ್ರ ತಂಡದ ಇಡೀ ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಹುಡುಗರ ವಿಸಿಲ್ನ ಪವರ್ ಬೆಳಗ್ಗೆ ತೋರಿಸ್ಬೇಕು. ಓಕೆ, 1 2 3 ಇದು ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಕ್ರೀಡಾಕೂಟ ಬಹಳ ಅದ್ಭುತವಾಗಿ ಆಗಿದೆ. ನಮ್ಮೆಲ್ಲ ಅತಿಥಿ ಗಣ್ಯರಾಗಿರ್ಬೋದು, ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಹಿರಿಯರು ಕಿರಿಯರಾಗಿರ್ಬೋದು, ನಿನ್ನೆ ದಿನ ಕಡಲ ತೀರದ ಆಪದ್ ಬಾಂಧವ ಈಶ್ವರ್ ಮಲ್ಪೆ ನನ್ನ ಮಿತ್ರ, ಅವರಿಗೆ ಕೂಡ ಸನ್ಮಾನವನ್ನು ಮಾಡಿದ್ದೀರಾ. ಬಹಳ ಪ್ರೀತಿ ಇಟ್ಟು ಅವರು ನನಗೆ ಬರ್ಬೇಕಾದ್ರೆ ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸ್ಪೆಷಲಿ ನಾನು ಈ ಭಾಗಕ್ಕೆ ಹಗ್ಗ ಜಗ್ಗಾಟಕ್ಕೆ ಬರುವುದು ಇದು ಮೊದಲ ಸ್ಪರ್ಧೆ. ಹಾಗಾಗಿ ಒಂದಷ್ಟು ಆಟಗಾರರ ಪರಿಚಯ ನನಗೆ ಕೊರತೆ ಇದೆ, ದಯವಿಟ್ಟು ಕ್ಷಮಿಸಿ ಆಟಗಾರರೇ. ಯಾಕಂದ್ರೆ ಆ ಭಾಗಕ್ಕೆ ಹೋದಾಗ ಬಹಳ ಪರಿಚಯ ಇದೆ, ಈ ಭಾಗಕ್ಕೆ ಬಂದು ಕಡಿಮೆ. ಹಾಗಾಗಿ ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ಇರಲಿ. ಜೊತೆಗೆ ನನ್ನ ಈ ತಂಡದ ಬಗ್ಗೆ ಹೇಳ್ಬೇಕಾದ್ರೆ ಒಂದಷ್ಟು ಮಾಹಿತಿಗಳ ಕೊರತೆ ಇತ್ತು ನನಗೆ. ಅದನ್ನು ತಿಳ್ಕೊಂಡಾಗ ನಾವು ಅದನ್ನು ವಿಮರ್ಶೆ ಮಾಡೋದ್ರೆ ನಮ್ಗೆ ತಪ್ಪಾಗುತ್ತೆ. ಮಹಾಬಬ್ಬರಿಯ ವರವಂತೆ ತಂಡದ ಒಂದು ಸಾಧನೆ ಏನಂದ್ರೆ, ನಿಜಕ್ಕೂ ಕೂಡ ಸಾಮಾಜಿಕವಾಗಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಆ ಕ್ರೀಡೆಯಲ್ಲಿ ಸಿಗುವಂತ ಮೊತ್ತವನ್ನ ಯಾರೋ ಒಬ್ಬ ನೊಂದವರಿಗೆ ಕೊಡುವಂತ ದೊಡ್ಡ ಮನಸ್ಸಿನ ಹೃದಯ ಶ್ರೀಮಂತಿಕೆಯ ತಂಡ ಅದು ಮಹಾಬಬ್ಬರಿಗೆ. ಸೊ ಇವತ್ತು ಆ ದೊಡ್ಡ ತಂಡಕ್ಕೆ ಒಬ್ಬ ದೊಡ್ಡ ಚಪ್ಪಾಳೆ ಬರಲಿ. ಯಾಕಂದ್ರೆ ಅವರು ಮಾಡುವಂತ ಒಂದು ಸೇವೆ ಅದು ನಿಜಕ್ಕೂ ಕೂಡ ದೇವರು ಮೆಚ್ಚುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ಲ ನಮ್ಮ ಬಂಧುಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಸೊ ಅದೇ ರೀತಿಯಲ್ಲಿ ಈ ಭಾಗಕ್ಕೆ ಬಂದಾಗ ನಮ್ಮ ಶ್ರೀದೇವಿ ಮಾಂಕಾಳಿ, ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಪರಿಚಯ, ಯಾಕಂದ್ರೆ ನಮ್ಮ ಕಡೆಗೆ ಬರ್ತಾರೆ ಮ್ಯಾಚ್ಗಳಿಗೆ, ಹಾಗಾಗಿ ಸ್ವಲ್ಪ ಪರಿಚಯ ಇದೆ. ಸೊ ಉಳಿದವರು ಯಾರಷ್ಟು ಪರಿಚಯ ಇಲ್ಲ, ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸುಭಾಷನ್ ಆಗಿರ್ಬೋದು ಎಲ್ಲರೂ ನನಗೆ ಪರಿಚಿತರಾಗ್ತಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಈ ತಂಡ ಕೂಡ ಯಾರಿಗೂ ಕಡಿಮೆ ಇಲ್ಲ. ನಮ್ಮ ಊರ ಕಡೆ ಈಗ ಸ್ವಾಮಿ ಕೊರಗಜ್ಜ ಬಂಟ್ವಾಳ ಆಗಿರ್ಬೋದು, ಪಾಲಡಕ ಆಗಿರ್ಬೋದು, ಅಥವಾ ನಮ್ಮ ಇದು
ಕಾಣಬೆಟ್ಟು ತಂಡ ಆಗಿರ್ಬೋದು. ಸೊ ಟಾಪ್ ಲೆವೆಲಲ್ಲಿ ಇರುವಂಥ ಇವತ್ತು ಆ ತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ, ಯಾಕಂದ್ರೆ ತಂಡ ಸ್ವಲ್ಪ ಆಟಗಾರರ ಕೊರತೆ ಕಾಣ್ತದೆ. ಹಾಗಾಗಿ ಈ ತಂಡಗಳು ಮುಂದೆ ಆ ಕಡೆ ಬಂದ್ರೆ ಎಲ್ಲ ಒಂದು ಕಡೆ ಪ್ರಶಸ್ತಿಗಳನ್ನು ಈ ಕಡೆ ಎಳೆದು ತರಬಹುದು ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಪ್ರಯಾಣ ನಮ್ಮ ಕಡೆಗೆ ಬೆಳೆಸಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಚಾರ ಆಗುತ್ತೆ, ನಿಮ್ಮ ಹೆಸರು ಕೂಡ ಇನ್ನಷ್ಟು ಉತ್ತುಂಗಕ್ಕೆ ಇರ್ತದೆ ಅನ್ನುವಂಥದ್ದು. ಜೊತೆಗೆ ಈ ಕ್ರೀಡಾಕೂಟಕ್ಕಾಗಿ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಸಂಘಟಕರ ಪರವಾಗಿ ಮನದಾಳದ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ತೀರ್ಪುಗಾರರು ಕರ್ನಾಟಕನಿಗೆ ಮತ್ತೆ ಅವಿನಾಭಾವ ಸಂಬಂಧ ಒಂದಷ್ಟು ವರ್ಷಗಳಿಂದ ಕಬಡ್ಡಿ ಕ್ಷೇತ್ರದಲ್ಲಿ. ಇವತ್ತು ಯಾರು ತೀರ್ಪುಗಾರ ಅಂದಾಗ ನಂಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದವಂತರ ಗೊತ್ತಾಗಿದೆ ಕರ್ನಾಟಕ ಬಂದಿದ್ದಾರೆ ಅಂತೇಳಿ. ಹಾಗಾಗಿ ನನ್ನ ವಿಶೇಷ ಮಿತ್ರ ಕರ್ನಾಟಕರವರಿಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ತೀರ್ಪುಗಾರರಿಗೆ. ಅದೇ ರೀತಿ ನಮ್ಮ ಸೃಜನ್ ಜೂನಿಯರ್ ತೀರ್ಪುಗಾರ ಆಗಿ ಇತ್ತೀಚೆಗೆ ಕಾಲಘಟ್ಟದಲ್ಲಿ ನಮ್ಮ ಜೊತೆಗೆ ಪರಿಚಿತರಾಗ್ತಾ ಇದ್ದಾರೆ. ಸೊ ಸೃಜನಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾರೆ ಸಂಘಟಕರ ಪರವಾಗಿ. ಅದೇ ರೀತಿ ನಮ್ಮ ಡಿಜೆ ಸೌಂಡ್ಸ್ ಮಾಸ್ಟರ್ ಅಂಡ್ ಲೈಟಿಂಗ್ಸ್ ನವರು ಅದ್ಭುತವಾದ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅದೇ ರೀತಿಯಲ್ಲಿ ವಿವಿಧ ಭಾಗಗಳಿಂದ ನಮ್ಮ ಇಬ್ಬರು ಯೂಟ್ಯೂಬರ್ಗಳು ಬೆಳಗ್ಗೆಯಿಂದ ಎಷ್ಟೊತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಇಡೀ ದಿನದ ಎಲ್ಲ ಒಂದು ಹೈಲೈಟ್ಸ್ಗಳನ್ನ ನೀವು ಇವತ್ತು ಕ್ಯಾಪ್ಚರ್ ಮಾಡಿ ನಿಮ್ಮ ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀರಾ. ಇದರಿಂದ ಒಂದಷ್ಟು ಜನಕ್ಕೆ ಒಪ್ಪಂದದ ಈ ಬಂಗಿನಲ್ಲಿ ನಡೆದಂಥ ಕ್ರೀಡಾಕೂಟ ನೆನಪಿಗೆ ಬರುವಂಥದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ. ಜೊತೆಗೆ ನಮ್ಮ ಸುಭಾಷ್ ಕಾರ್ಬಿ ಅವರು ನಾವು ಬರುವ ಮೊದಲೇ ಮೈಕ್ ಹಿಡಿದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಜೊತೆಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. ಸೊ ನಮ್ಮ ನಿರೂಪ ನಿಮಗೆ ಇಷ್ಟ ಆದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಅವರದಂತೆ ನನ್ನ ಚಾನಲ್ ಕೂಡ ಒಂದಿದೆ ವಿಜಯ್ ಅತ್ತಾಜಿ ಅಂತೇಳಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವೆಲ್ಲರ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎರಡು ತಂಡಗಳಿಗೆ ಅತಿಥಿಗಳು ಶುಭ ಹಾರೈಕೆಯನ್ನು ಮಾಡಬೇಕು. ಸಂಘಟಕರು ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಗೌರವವನ್ನು ಸಮರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜೂನಿಯರ್ ತೀರ್ಪುಗಾರಾಗಿರುವಂಥ ಸೃಜನ್ ಅವರಿಗೆ ಕೂಡ ಸಣ್ಣ ಗೌರವ ನಮ್ಮ ಸಂಘಟಕರ ಪರವಾಗಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಿರೂಪಕರು ಸುಭಾಷ್ ಕಾರ್ಗಿಯವರು ದಯವಿಟ್ಟು ಬನ್ನಿ. ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದಾರೆ, ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಒಂದು ಅಭಿನಂದನೆ. ಅದೇ ರೀತಿಯಲ್ಲಿ ನಮ್ಮ ಸೌಂಡ್ಸ್ನ ಡಿ ಜೆ ಮಾಸ್ಟರ್ ನಾಗೇಂದ್ರ ಅವರಿಗೆ ಇದು ಸೌಂಡ್ಸ್ ಮತ್ತೆ ಲೈಟ್ ನಮ್ಮ ಡಿ ಜೆ ಮಾಸ್ಟರ್ ನಾಗೇಂದ್ರ ಅವರೇ, ಈಗ ವಿಸಿಲ್ ಆದ ನಂತರ ನೀವು ಡಿ ಜೆ ಹಾಕ್ಬೇಕಾಯ್ತಾ? ಹಾಗೆ ನಮ್ಮ ಈ ಹಗ್ಗ ಜಗಟ ಕಾರ್ಯಕ್ರಮ ಯಶಸ್ವಿ ನೆರವೇರಿಸಿಕೊಟ್ಟಂಥ ನಿರೂಪಕರಾದಂಥ ವಿಜಯ್ ಅತ್ತಾಜಿ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಕಿರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಹಾಗೆ ಇನ್ನೋರ್ವ ಯೂಟ್ಯೂಬರ್ ಸುನಿಲ್ ಕಾರ್ವಿ ಉಪ್ಪುಂದ ಕೊಟ್ಟಿದ್ಯಾ ನಾಳೆ
ಎಸ್ ಫೈನಲ್ ಕದರದ ಆರಂಭ. ಮೊದಲ ಬಸರ ಮೂಲಕ ಶ್ರೀದೇವಿ ಮಹಾಕಾಳಿಯ ವಿರುದ್ಧ ಆರಂಭದಲ್ಲಿ ಹೋರಾಟವಿದು. ಮಹಾಬೊಬ್ಬರಿಯ ಮರವಂತೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವಂತಹ ತಂಡ ಯಾವುದು? ಪ್ರಸ್ತುತ ಈ ಕ್ರೀಡಾಕೂಟದಲ್ಲಿ ಅದ್ಭುತವಾದ ಹೋರಾಟಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾ ಇದೆ. ಪ್ರತಿ ಕ್ಷಣದ ಹೋರಾಟ. ಫೈನಲ್ ಕದನ ಆರಂಭ ಆರಂಭ ಆಡಿದೆ ಆರಂಭ. ಮಹಾಬೊಬ್ಬರಿಯ ಮರವಂತೆ ಹೃದಯ ಅವಕಾಶ ಎಲ್ಲಿದೆಯೋ ಆಡಾಡು ಮಹಾಬೊಬ್ಬರಿಯ ಮರವಂತೆ ಮರವಂತೆ ಸ್ವಲ್ಪ ಮುನ್ನಡೆಯಲ್ಲಿದೆ ಮರವಂತೆ ಸ್ವಲ್ಪ ಮುನ್ನಡೆಯಲ್ಲಿದೆ ಮರವಂತೆ. ಮಹಾಬೊಬ್ಬರಿಯ ಮರವಂತೆ ಶ್ರೀದೇವಿ ಮಹಾಕಾಳಿ ಮರವಂತೆ ಮಹಾಕಾಳಿ ಮರವಂತೆ ಮಹಾಬೊಬ್ಬರಿಯ ಮರವಂತೆ. ಮೊಳಗುವ ಸಮಯದಲ್ಲಿ ಒಟ್ಟು 12 ಮತ್ತು 15 ಸಾವಿರಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. ಮೊದಲ ಅವಕಾಶದಲ್ಲಿ ಪಂದ್ಯದಲ್ಲಿ ಗೆಜ್ಜೆಯನ್ನ ಎದುರಾಳಿಯ ಹೆಜ್ಜೆಗಳ ಮೂಲಕ ಮಹಾಬೊಬ್ಬರಿಯ ಪ್ರತಿ ದಾಳಿಯಲ್ಲಿ ಸೆಂಟರ್ ಲೈನ್ ನಲ್ಲಿದೆ ಹಗ್ಗ. ಅಲ್ಪ ಒಬ್ಬರೇ ಒಬ್ಬರಿಯ ಮಹಾಬೊಬ್ಬರಿಯ ಮರವಂತೆ ಆಹಾ ಗೆಲುವಿನ ದಳದಲ್ಲಿ 15,000 ಬಹುಮಾನ. ಚಾಂಪಿಯನ್ ಯಾರು ಶ್ರೀದೇವಿ ಮಹಾಕಾಳಿ ಮಹಾಬೊಬ್ಬರಿಯ ಮರವಂತೆ. ಯಾರು ಚಾಂಪಿಯನ್ ಯಾರು? ಆಡಾಡು ಸಮಯವ ನೋಡು ಎಲ್ಲವೇ ನಿಲ್ಲು ನಿನ್ನಯನಾಡು ಆಡಾಡು ಆಡಾಡು ಅಕ್ಕನ ಜೊತೆ ನೀ ಆಡು ಗೆಲುವಿನ ಜೊತೆಗೆ ನೀ ಆಡು ಆಡಾಡು. ಮಹಾಬೊಬ್ಬರಿಯ ಮರವಂತೆ ಶ್ರೀದೇವಿ ಮಹಾಕಾಳಿ ಮರವಂತೆ ಶ್ರೀದೇವಿ ಮಹಾಕಾಳಿ ಆಹಾ ಸಮೀಪದಲ್ಲಿರುವಂತಹ ಹೋರಾಟ. ಹಿಡಿತವನ್ನು ಬಲಿಷ್ಠಗೊಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಮಹಾಬೊಬ್ಬರಿಯ ಮರವಂತೆ ಎದುರಾಳಿ ಶ್ರೀದೇವಿ ಮಹಾಕಾಳಿ ಹತ್ತದ ಹಿಡಿದ ಯಾರ್ಯಾರು ಚಾಂಪಿಯನ್ ಯಾರು? 15,000 ಗೆಲ್ಲುವನಾರು? ಮೊದಲ ಅವಕಾಶದಲ್ಲಿ ಗೆದ್ದಂತಹ ಮಹಾಬೊಬ್ಬರಿಯ ದ್ವಿತೀಯ ಅವಕಾಶದಲ್ಲಿ ತಟಸ್ಥವಿರುವಲ್ಲಿ. And it is a last break, ಕೊನೆಯ ನಿಮಿಷ. ಮಹಾಬೊಬ್ಬರಿಯ ಮರವಂತೆ ಇನ್ನೂ ಕೂಡ ನಿರಂತರವಾಗಿ ತಟಸ್ಥ ಸ್ಥಿತಿಯನ್ನು ಬಳಸಿಕೊಳ್ಳುತ್ತಾರೆ. ಪವನಪುತ್ರ ಅಂತರದಲ್ಲಿ ಕಾಯ್ದುಕೊಳ್ತಾರೆ. ದುರ್ಗಾ ಪರಮೇಶ್ವರಿ ಗಿರದಲ್ಲಿ ಶ್ರೀದೇವಿ ಮಹಾಕಾಳಿ ಗೆದ್ದರೆ 15 ಸೋತರೆ 12 ಸೋತರೆ 12. ಲಾಸ್ಟ್ 30 ಸೆಕೆಂಡ್ಸ್ 30 ಸೆಕೆಂಡ್ಗಳ ಸಮಯ ಮಾತ್ರವಾಗಿದೆ. ಫೈನಲ್ ಕದನದ ಹೋರಾಟ. ಫೈನಲ್ ಗೆಲುವು ಯಾರಿಗೆ? ಫೈನಲ್ ಗೆಲುವು ಯಾರಿಗೆ? ಸೆಕೆಂಡ್ಗಳ ಲೆಕ್ಕಾಚಾರ 10 9 8 7 6 5 4 3 2 1. ಮಹಾಬೊಬ್ಬರಿಯ ಮರವಂತೆ ಚಾಂಪಿಯನ್ ಮರವಂತೆ ಚಾಂಪಿಯನ್ ತೂಕದ ಚಾಂಪಿಯನ್ ಮರವಂತೆ ಅಭಿನಂದನೆ ಎಲ್ಲರಿಗೂ ಅಭಿನಂದನೆ. Thank you all the contestants. Hey, 15 वाले साहब
ವೇದಿಕೆ ಆಗಮಿಸಬೇಕು. ಗಣೇಶ್ ರಾವಿ ಹಾಗೆ ಮೋಹನ್ ರಾಜರು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಫ್ರೆಂಡ್ಸ್ ಪವನಪುತ್ರ ಬಿ ತಂಡದ ಹಾಗೂ ತೃತೀಯ ಬಹುಮಾನ ಫ್ರೆಂಡ್ಸ್ ಪವನಪುತ್ರ ಎ ತಂಡ ಇವರು ಪಡೆದುಕೊಂಡಿರ್ತಾರೆ. ಎರಡು ತಂಡದ ಸದಸ್ಯರು ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕು. ಎರಡು ತಂಡದ ಆಟಗಾರರು ಆದೇಶ ಬೇಗ ಬಂದು ಬಹುಮಾನ ಪಡೆದುಕೊಂಡು ಹೋಗಬೇಕು. ತೃತೀಯ ಫ್ರೆಂಡ್ಸ್ ಪವನಪುತ್ರ ಎ ತಂಡ ಹಾಗೂ ಚತುರ್ಥ ಫ್ರೆಂಡ್ಸ್ ಪವನಪುತ್ರ ಬಿ ತಂಡ. ಎಲ್ಲ ಅತಿಥಿಗಳು ಸೇರಿ ಈ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಫ್ರೆಂಡ್ಸ್ ಪವನಪುತ್ರ ಒಪ್ಪಂದ ಇವರ ಆಶ್ರಯದಲ್ಲಿ ನಡೆದಂತ ಹಗ್ಗಜಗ್ಗಾಟ ಕಾರ್ಯಕ್ರಮದ ತೃತೀಯ ಹಾಗೂ ಚತುರ್ಥ ಬಹುಮಾನವನ್ನು ಫ್ರೆಂಡ್ಸ್ ಪವನಪುತ್ರ ಎ ತಂಡ ಹಾಗೂ ಫ್ರೆಂಡ್ಸ್ ಪವನಪುತ್ರ ಬಿ ತಂಡ ಪಡೆದುಕೊಂಡಿರ್ತಾರೆ. ಇವರಿಗೆ ಚಿನ್ನದ ಬಣ್ಣದ ಪಾರಿತೋಷಕ ಹಾಗೆ ನಗದು ಬಹುಮಾನ. ಸರಿ ಮಾಡಿ ಹೋಗಿ ಅಣ್ಣ ಗಟ್ಟಿಗೆ ಶ್ರೀ ಪವನಪುತ್ರ ರುಮಾನಕಿ ಶ್ರೀದೇವಿ ಮಹಾಕಾಳಿ ಎ ತಂಡ ಇವರಿಗೆ ದ್ವಿತೀಯ ಬಹುಮಾನ ಶ್ರೀ ದುರ್ಗಾ ಪರಮೇಶ್ವರಿ ಟ್ರೋಫಿ 2025 ದ್ವಿತೀಯ ಬಹುಮಾನ ಚಿನ್ನದ ಬಣ್ಣದ ಪಾರಿತೋಷಕ ಹಾಗೂ ನಗದು ಬಹುಮಾನ. ಸ್ಮೈಲ್ ಮಹಾಪೌರ್ಯ ಬರುವಂತೆ ಫ್ರೆಂಡ್ಸ್ ಪವನಪುತ್ರ ಒಪ್ಪಂದ ಇವರ ಆಶ್ರಯದಲ್ಲಿ ನಡೆದಂತ ಹಗ್ಗಜಗ್ಗಾಟ ಶ್ರೀ ದುರ್ಗಾ ಪರಮೇಶ್ವರಿ ಟ್ರೋಫಿ 2025 ಇದರ ಪ್ರಥಮ ಬಹುಮಾನವನ್ನು ಶ್ರೀ ಮಹಾಪೌರ್ಯ ಬರುವಂತೆ ಮುಡಿಗೇರಿಸಿಕೊಂಡಿದೆ. ಮಹಾಪೌರ್ಯ ಬರುವಂತೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಮಾರಂಭದಲ್ಲಿ ಪಾಲ್ಗೊಂಡಂತ ನಗರಸ್ವಾಮಿ BHP ಸಿರಿ ಒಪ್ಪಂದ ನಿತ್ಯಾನಂದ ಕಾವಿ ಓಲಗೊಂಡಪ್ಪ ಹಾಗೆ ಪಾಂಡುರಂಗ ಕಾವಿ ಹಾಗೆ ಕಾಂಗ್ರೆಸ್ ಕಾವಿ ಹಾಗೆ ಜನಾರ್ದನ್ ಕಾವಿ ಒಪ್ಪಂದ ಹಾಗೆ ಪಾಂಡುರಂಗ ಕಾವಿ ಹಾಗೆ ನಗರಸ್ ಕಾವಿ